ಹಲೋ ನಮಸ್ಕಾರ. ಕೂರ್ಗ್ ಬಸ್ ನ ಈ ಎಪಿಸೋಡ್ಗೆ ಸ್ವಾಗತ. ಇದು ಕೂರ್ಗ್ ಬಸ್ ನ್ಯೂಸ್ ಪಂಚ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಚಾರವಾಗಿ ಚರ್ಚೆಯನ್ನ ಮುಂದುವರಿಸ್ತೇವೆ. ಸಬ್ಸ್ಕ್ರೈಬ್ ಜೊತೆಗೆ ಜಾಯಿನ್ ಆಪ್ಷನ್ ಇದೆ, ಜಾಯಿನ್ ಆಗಿ ನಮ್ಮ ಯೂಟ್ಯೂಬ್ ನ ಮೆಂಬರ್ಶಿಪ್ ಅನ್ನು ಕೂಡ ತೆಗೆದುಕೊಳ್ಬಹುದು. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಲ್ಲೂ ಕೂಡ ನಮ್ಮ ಚಾನಲ್ ಅಕೌಂಟ್ ಇದೆ, ಅಲ್ಲೂ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಮ್ಮ ಶಾರ್ಟ್ ಕಂಟೆಂಟ್ ಗಳು ಬರ್ತಾ ಇರ್ತವೆ. ಈ ಎಪಿಸೋಡ್ ನಲ್ಲಿ ಅನೇಕರಿಗೆ ಗೊತ್ತಿದೆ, ಕೊಡಗಿನಲ್ಲಿ ಈಗ ಮತ್ತೆ ಈ ಕಸ್ತೂರಿ ರಂಗನ್ ವರದಿ ವಿಚಾರ ಚರ್ಚೆಗೀಡಾಗಿದೆ. ಕೇವಲ ಕೊಡಗು ಮಾತ್ರ ಅಲ್ಲ, ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಣ ಇಷ್ಟೇ, 7ನೇ ಬಾರಿಗೆ ಕರಡು ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸಿದೆ. ಈ ಹಿಂದೆ ಕೂಡ 6 ಬಾರಿ ಬಂದಿತ್ತು. ಆ ಸಂದರ್ಭದಲ್ಲಿ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗಿದ್ವು, ಪ್ರತಿಭಟನೆಗಳಾಗಿದ್ವು, ಸರ್ಕಾರದಿಂದ ಆಕ್ಷೇಪ ವ್ಯಕ್ತವಾಗಿ ಕೇಂದ್ರ ಸರ್ಕಾರ ಹೋಗಿದ್ದು. ಈಗ ಕೊನೆಯದಾಗಿ 7ನೇ ಬಾರಿಗೆ ಆ ಕುರಿತಾದಂತಹ ಒಂದಷ್ಟು ಮಾರ್ಪಾಡುಗಳನ್ನ ಮಾಡಿ ಕರಡು ಅಧಿಸೂಚನೆಯನ್ನ ಹೊರಡಿಸಿರುವಂತದ್ದು. ಇದು ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಒಂದಷ್ಟು ಆತಂಕ, ಬೇರೆ ಬೇರೆ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಈ ವಿಚಾರವಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ಮಾತಾಡ್ಲಿಕ್ಕಿದ್ದೇವೆ. ನನ್ನ ಜೊತೆಗೆ ಹಿರಿಯ ಪತ್ರಕರ್ತರು, ಪ್ರತಿನಿಧಿ ಪತ್ರಿಕೆ ಮೈಸೂರು ಬ್ಯೂರೋ ಚೀಫ್ ಆಗಿರುವ ಅಜಮಡ ರಮೇಶ್ ಕುಟ್ಟಪ್ಪ ಅವರು ಇದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತಾನೆ. ಕುಟ್ಟಪ್ಪ ಅವರು ನಮಸ್ತೆ. ನಾವು ಹಿಂದೆ ಕೂಡ ಕಸ್ತೂರಿ ರಂಗನ್ ವಿಚಾರವಾಗಿ ಚರ್ಚೆ ಮಾಡಿದ್ದೇವೆ. ಬಹಳ ವರ್ಷಗಳಿಂದ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಹೋರಾಟ ಆಗುತ್ತೆ, ಒಂದಷ್ಟು ಆಕ್ಷೇಪ, ಆಕ್ರೋಶ ಎಲ್ಲವೂ ಬರುತ್ತೆ. ಸರ್ಕಾರದಿಂದ ಸ್ಪಷ್ಟ ಒಂದಷ್ಟು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಕೊಡುವಂತದ್ದು, ಮತ್ತೆ ಪುನಃ ಕರಡು ಅಧಿಸೂಚನೆ ಬರುವಂತದ್ದು. ಇದೀಗ 7ನೇ ಬಾರಿಗೆ ಕೊನೆಯ ಕರಡು ಅಧಿಸೂಚನೆ ಅನ್ನುವಂತ ವಿಚಾರ ಕೂಡ ಬರ್ತಾ ಇದೆ. ಈ ವಿಚಾರವಾಗಿ ನೋಡೋದಾದ್ರೆ, ಈ ಹಿಂದೆ ಕೊಟ್ಟಂತಹ ನಮ್ಮಲ್ಲಿ ಆದಂತಹ ಏನು ಆಕ್ಷೇಪಗಳಿದ್ವು, ಅದಕ್ಕೆ ಆದಂತಹ ಮಾರ್ಪಾಡು, ಈಗ ಕೊನೆಯದಾಗಿ ಬಂದಂತಹ ಈ ಅಧಿಸೂಚನೆ, ಇದನ್ನೆಲ್ಲ ಗಮನಿಸಿದಾಗ ಫೈನಲ್ ರಿಪೋರ್ಟ್ ಯಾವ ರೀತಿ ಬರ್ಬೋದು, ಅಂತಿಮ ಅಧಿಸೂಚನೆ? ಸಹಜವಾಗಿ ಕಳೆದ ಹಲವು ವರ್ಷಗಳಿಂದ ಹೆಚ್ಚು ಚರ್ಚೆ ಆಗ್ತಿರುವಂತ ವಿಚಾರ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟ ಹಾಗೆ. ಎಷ್ಟು ಮಟ್ಟಕ್ಕೆ ಕೆಲವರು ಅದನ್ನ ವಿರೋಧಿಸ್ತಾ ಇದ್ರು ಅಂತ ಹೇಳಿದ್ರೆ, ಕಸ್ತೂರಿ ರಂಗನೇ ಜನವಿರೋಧಿ ಅಂತ ಹೇಳುವ ರೀತಿಯಲ್ಲಿ ಬಿಂಬಿಸುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೆಯಿತು. ಅವರು ಇಸ್ರೋ ಮುಖ್ಯಸ್ಥರಾಗಿ ಇಡೀ ನಾಡು ಕಂಡ, ದೇಶ ಕಂಡ ಪ್ರಮುಖ ವಿಜ್ಞಾನಿಗಳಲ್ಲಿ ಅವರು ಸಹ ಒಬ್ಬರು ಆಗಿದ್ರು. ಆದ್ರೆ ನನಗೆ ಅವರ ವರದಿಯನ್ನ ಖುಷಿ ಪಟ್ಟಿದ್ದಕ್ಕಿಂತ ಅವರನ್ನ ತೇಜೋವಧೆಗೆ ಬಳಸ್ಕೊಂಡಿದೆ ಹೆಚ್ಚು ಅಂತ ನನಗೆ ಅನಿಸ್ತಾ ಇದೆ. ಈ ವರದಿಗಳನ್ನ ವಿರೋಧ ಮಾಡ್ತಿರುವಂತಹ ಪ್ರದೇಶಕ್ಕೆ ಕಸ್ತೂರಿ ರಂಗನ್ ಏನಾದ್ರು ಬರೆದ್ರೆ ಹೊಡೆದು ಸಾಯಿಸ್ಬಿಡ್ತಿದಾರ ಅಂತ ಹೇಳುವಂತಹ ಯೋಚನೆಗಳು ಆಗ್ತಾ ಇತ್ತು. ಪಶ್ಚಿಮ ಘಟ್ಟ ಪ್ರದೇಶ ಅಂತ ಹೇಳುವಂಥದ್ದು ನಮ್ಮ ದೇಶದ 6 ರಾಜ್ಯಗಳನ್ನ ವ್ಯಾಪಿಸಿರುವಂತಹ ಒಂದು ಮಹತ್ವವಾದಂತ ಪ್ರದೇಶ. ಜಾಗತಿಕವಾಗಿ ಇವತ್ತು ತಾಪಮಾನದ ಏರಿಕೆ ಇರ್ಬೋದು, ಹವಾಮಾನದ ವೈಪರೀತ್ಯಗಳಿರ್ಬೋದು, ಈ ಎಲ್ಲ ಕಾಲಘಟ್ಟಗಳಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ದೊಡ್ಡ ಮಟ್ಟದ ಕಾಳಜಿ ಜಾಗತಿಕ ಮಟ್ಟದಲ್ಲಿ ವ್ಯಕ್ತವಾಗ್ತಾ ಇದೆ. ಎಷ್ಟು ಮಟ್ಟಕ್ಕೆ ಅಂತ ಹೇಳಿದ್ರೆ, ನಮಗೆ ಈ ಕಸ್ತೂರಿ ರಂಗನ್ ವರದಿ ಹೊರತುಪಡಿಸಿ ಅಂತ ಹೇಳುವಂಥದ್ದು, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಯುರೋಪ್ ಕಂಟ್ರಿಗಳಲ್ಲೆಲ್ಲ ಕಾಫಿ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಅರಣ್ಯ ನಾಶ ಮಾಡಿದ ದೃಢೀಕರಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ವಿಯೆಟ್ನಾಂಗಳಲ್ಲೆಲ್ಲ ಬಯಲು ಪ್ರದೇಶದಲ್ಲಿ ಕಾಫಿ ಬೆಳೆಯುವಂಥದ್ದು, ಭಾರತದಲ್ಲಿ ಅರಣ್ಯದೊಂದಿಗೆ ಬೆಳೆಯುವಂಥದ್ದು, ಅದಕ್ಕಾಗಿ ಪ್ರೀಮಿಯಂ ಆಗಿ ನಮಗೆ ರೇಟ್ ಜಾಸ್ತಿ ಕೊಡ್ತಾ ಇದೆ. ಅದನ್ನ ದೃಢೀಕರಣ ಸರ್ಟಿಫೈ ಮಾಡಬೇಕು. ಅರಣ್ಯ ಕಾಫಿ ಬೆಳೆಯುವ ಸಂದರ್ಭದಲ್ಲಿ ಆ ಪರಿಸರ ನಾಶವಾಗ್ಲಿಲ್ಲ ಅಂತ ಹೇಳಿದ್ರೆ ದೃಢೀಕರಿಸಿ ಮಾತ್ರ ನಾವು ಖರೀದಿ ಮಾಡ್ತೀವಿ ಮುಂದೆ ಅಂತ ಹೇಳಿದ್ರೆ ಪರಿಸರವನ್ನ ಹಾನಿ ಮಾಡಿರುವಂತದ್ದು ನಮಗೆ ಬೇಡ ಅಂತ ಹೇಳುವಂತ ಜಾಗತಿಕವಾಗಿ ತಿರಸ್ಕಾರ ಮಾಡಿಸುವಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ ಇವತ್ತು ಭಾರತದ ಕಾಫಿ. ಅದರಲ್ಲೂ ಹೆಚ್ಚು 70ಕ್ಕೂ ಹೆಚ್ಚು ಕಾಫಿಯನ್ನು ಉತ್ಪಾದಿಸುವಂತ ಕೊಡಗಿನ ಕಾಫಿಗೆ ಹೆಚ್ಚು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಬೇಡಿಕೆ ಸಿಗ್ತಿದೆ. ಅಂದ್ರೆ ಪರಿಸರದ ನಡುವೆ ಬೆಳೀತಿರುವಂತ ಕಾಫಿ, ಅರಣ್ಯದ ನಡುವೆ ಬೆಳೀತಿರುವಂತ ಕಾಫಿಗೆ ಆ ಮಾನ್ಯತೆಯನ್ನ ಹೊಂದಿರು. ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಜಾಗತಿಕವಾಗಿ ಅದಕ್ಕೆ ಮಹತ್ವ ಇದೆ ಅಂತ ಹೇಳೋದಕ್ಕಾಗಿ. ಪಶ್ಚಿಮ ಘಟ್ಟ ಪ್ರದೇಶ ಅಪಾರವಾದಂತ ವನ್ಯ ಸಂಪತ್ತನ್ನು ಹೊಂದಿರುವಂಥದ್ದು, ಜೀವ ಸಂಕುಲನ ಹೊಂದಿರುವಂಥದ್ದು, ಗಿಡಮೂಲಿಕೆಗಳನ್ನು ಹೊಂದಿರುವಂಥದ್ದು, ಅಪಾರವಾದಂತಹ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತ ಒಂದು ಪ್ರದೇಶ. ಪಶ್ಚಿಮ ಘಟ್ಟದಲ್ಲೂ ಕೊಡಗು ಅದರ ಪಶ್ಚಿಮ ಘಟ್ಟದ ಹೃದಯ ಭಾಗವಾಗಿರುವಂಥದ್ದು ಕೊಡಗು. ಅಂದ್ರೆ ಹೇರಳ ಪ್ರಮಾಣದಲ್ಲಿ ಜೀವ ವೈವಿಧ್ಯತೆ ಇರ್ಬೋದು, ಜೀವ ಸಂಕುಲನಗಳಿರ್ಬೋದು, ಎಲ್ಲವನ್ನ ಹೊಂದಿರುವಂಥದ್ದು ಕೊಡಗು. ನಮ್ಮ ಕೊಡಗಿನ ಹಿರಿಯರು ಪರಿಸರದ ಸಂರಕ್ಷಣೆ ಬಗ್ಗೆ ಅಪಾರವಾದಂತಹ ಕಾಳಜಿಯನ್ನ, ನೈಜ ಕಾಳಜಿಯನ್ನ ಹೊಂದಿದ್ರು. ಮತ್ತೆ ದೂರದೃಷ್ಟಿಯನ್ನು ಸಹ ಅವರು ಹೊಂದಿದ್ರು. ಹೇಗೆ ಅಂತ ಹೇಳಿದ್ರೆ, ಅರಣ್ಯವನ್ನ ಕಾಪಾಡಬೇಕು ಅಂತ ಹೇಳುವ ಉದ್ದೇಶಕ್ಕೆ ಹಿಂದೆ ಕಾಫಿ ಬರುವುದಕ್ಕೆ ಮೊದಲೇ ಹೆಚ್ಚು ಪ್ರಮಾಣದಲ್ಲಿ ಗದ್ದೆನಷ್ಟೇ ಕೃಷಿಯನ್ನಷ್ಟೇ ಮಾಡ್ತಾರೆ. ಕೃಷಿಯೇ ಪ್ರಮುಖ ಜೀವನಾಧಾರವಾಗಿತ್ತು. ಕೃಷಿ ಸಂಸ್ಕೃತಿ ಜೀವನ ಎಲ್ಲವೂ ಕೃಷಿಯನ್ನೇ ಅವಲಂಬಿಸಿತು. ಆಗ ಕಾಡನ್ನ ಹೆಚ್ಚು ಏನು ಬಳಕೆ ಆಗ್ತಿರ್ಲಿಲ್ಲ. ಹಾಗಿದ್ರೂ ಸಹ ಹಿರಿಯರು ಮುಂದೆ ಭವಿಷ್ಯದಲ್ಲಿ ಅದಕ್ಕೆ ತೊಂದರೆ ಆಗ್ಬೋದು ಅಂತ ಕಾರಣಕ್ಕಾಗಿ ದೇವರ ಹೆಸರಿನಲ್ಲಿ ಕಾಡನ್ನ ಸಂರಕ್ಷಣೆಗೆ ದೇವರ ಕಾಡಂತೆ ಮಾಡಿದ್ರು. ಅಲ್ಲಿ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಅಷ್ಟೇ ಭೇಟಿ ನೀಡುವಂಥದ್ದು, ದೇವರ ಪೂಜಾ ವಿಧಿವಿಧಾನಕ್ಕೆ ಬೇಕಾದ ಸಣ್ಣ ಮಟ್ಟದ ಸಾಮಗ್ರಿಗಳನ್ನು ಬಳಸಿ ಅಷ್ಟೇ ಅರಣ್ಯ ಉತ್ಪನ್ನ ಬಳಸುವಂಥದ್ದು ಏನೋ ಇತ್ತೆ ಬಿಟ್ರೆ ದೇವರ ಕಾಡಿಗೆ ಯಾವ ಪ್ರವೇಶನೂ ಇರಲಿಲ್ಲ. ಅಂದ್ರೆ ದೇವರ ಹೆಸರಿನಲ್ಲಿ ಭಯ ಮೂಡಿಸಿ, ಭಕ್ತಿ ಮೂಡಿಸಿ ಆ ಕಾಡನ್ನ ಕಾಪಾಡುವಂತ ಕೆಲಸಗಳನ್ನ ಮಾಡ್ತಾ ಬಂದಿರು. ಆದ್ರೆ ನಮ್ಮ ಇತ್ತೀಚೆಗೆ ಏನಾಗಿದೆ, ಆ ದೇವರ ಕಾಡುಗಳು ಏನಾಗಿದೆ, ಇವತ್ತು ಮರ ಹನನ ಕಾರಣಕ್ಕಾಗಿ ಮರ ಹನನಗಳಾಗಿದೆ. ವ್ಯಾಪಕವಾಗಿ ಮರಗಳತನವಾಗಿ ಮರವನ್ನ ಹನನ ಮಾಡಿದೆ. ಅಮೂಲ್ಯವಾದ ಮರಗಳನ್ನ
ಇವತ್ತು ದೇವರ ಕಾಡುಗಳಿಂದ ಕದ್ದು ಸಾಗಾಟ ಮಾಡಿದ್ದಾರೆ. ವನ್ಯ ಪ್ರಾಣಿಗಳ ಬೇಟೆಗಾಗಿ ಆ ದೇವರ ಕಾಡುಗಳನ್ನ ಬಳಕೆಯಾಗಿತ್ತು. ಆ ನಂತರ ಇನ್ನೂ ವಿಕೋಪಕ್ಕೆ ಹೋಗಿ ಅದನ್ನ ಒತ್ತುವರಿ ಮಾಡಿಕೊಂಡು ತೋಟ ಮಾಡಿಕೊಳ್ಳುವಂತ ಪ್ರಕ್ರಿಯೆಗೆ ಹೋಯ್ತು. ಆ ತೋಟ ಮಾಡಿಕೊಂಡು ಅವರೇ ದೇವಸ್ಥಾನಕ್ಕೆ ದಾನ ಕೊಡೋದು, ವರ್ಷಕ್ಕೆ ಒಂದ್ಸಲ ಅನ್ನದಾನ ಮಾಡೋದು ಯಾರಂದ್ರೆ ದೇವರ ಕಾಡನ್ನ ಒತ್ತುವರಿ ಮಾಡಿಕೊಂಡು ಕಾಫಿ ಮಾಡ್ತಿರುವವರು, ಅವರು ಪ್ರಾಯಶ್ಚಿತ ಮಾಡ್ಕೊಳ್ಳಕ್ಕೆ ಆ ಊರಿನ ದೊಡ್ಡ ದಾನಿ, ಅದೇ ದೇವಸ್ಥಾನಕ್ಕೆ ಅವರ ದಾನಿ. ನಮ್ಗೆ ನಾವು ಹಿರಿಯರು ಮತ್ತು ನಮ್ಮವರನ್ನ ಕಂಪೇರ್ ಮಾಡೋದಕ್ಕೆ ನಾನು ಹೇಳಿದ್ದೀನಿ, ಸೂಚ್ಯವಾಗಿ ಹೇಳೋದಷ್ಟೇ. ನಾವು ವಿಷಯದ ಬಗ್ಗೆ ಮತ್ತಷ್ಟು ಚರ್ಚೆ ಮಾಡುವ. ಯಾಕಂದ್ರೆ ನಮಗೆ ನಿಜವಾದ ಪರಿಸರ ಕಾಳಜಿ ಇಲ್ಲ. ಇವತ್ತು ನಾವು ಯಾರಾದ್ರೂ ಪರಿಸರ ಬೆಳೆಸಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಸಿಲ್ವರ್ ಮರ, ಅಕೇಶ ಮರ ಬೆಳಿತೀವಿ. ಯಾಕಂದ್ರೆ ಅದು ಕಡಿದು ಸಾಗಾಟ ಮಾಡಬಹುದು ಅಂತ. ಕಡಿದು ಸಾಗಾಟ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತ ಶ್ರೀಗಂಧ ಮರವಾಗ್ಲಿ, ಬೀಟೆ ಮರವಾಗ್ಲಿ ಯಾರು ಬೆಳೆಯಕ್ಕೆ ಹೋಗಲ್ಲ. ಅದು ರಿಸ್ಕ್, ಅದು ನಮಗೆ ಸಿಗೋಲ್ಲ, ಅದಕ್ಕೆ ನಮಗೆ ಲಾಭಾಂಶ ಇಲ್ಲ, ಅದು ಕಾಪಾಡಕ್ ಆಗೋಲ್ಲ, ಯಾಕೆ ಬೇಕು ಅಂತ ಅದು ಬೆಳೆಯೋದಿಲ್ಲ. ಅಥವಾ ಸ್ವಾಭಾವಿಕವಾದಂತ ಅರಣ್ಯ ಬೆಳೆಸುವಂತ ಕಾಳಜಿಯು ಬಹುತೇಕ ಜನರಲ್ಲಿ ಇವತ್ತು ಇಲ್ಲ. ಸ್ವಾಭಾವಿಕವಾದ ಕಾಡಿದ್ರೆ ಪ್ರಾಣಿಗಳು ಬರ್ತದೆ, ವನ್ಯ ಪ್ರಾಣಿಗಳು ಇರ್ತದೆ, ನಮ್ಮ ತೋಟಕ್ಕೆ ಗದ್ದೆಗೆ ಬರ್ತದೆ, ಹಾಳಾಗ್ತದೆ, ನಮ್ಮ ಜೀವಕ್ಕೆ ಅಪಾಯಕಾರಿ ಆಗುತ್ತೆ, ಅಥವಾ ನಮ್ಮ ಫಸಲುಗಳಿಗೆ ಹಾನಿ ಆಗುತ್ತೆ. ಈ ಕಾರಣಕ್ಕಾಗಿ ಕಾಡನ್ನ ಕಡಿಯುವಂತದೇ ಮನಸ್ಥಿತಿಗಳು ಇವತ್ತು ಹೆಚ್ಚಾಗಿದೆ. ಕಾಡು ಸಂರಕ್ಷಣೆ ಮಾಡಬೇಕು ಅಂತ ಹೇಳುವಂಥದ್ದು ಬಹುತೇಕ ಎಲ್ಲರೂ ಇವತ್ತು ವರ್ಷದಿಂದ ವರ್ಷಕ್ಕೆ ಕಳೆದುಕೊಳ್ತಾ ಇದ್ದಾರೆ. ಅದರೊಂದಿಗೆ ಈ ಕಾಡಿನ ಪ್ರದೇಶದಲ್ಲಿ ನಮಗೆ ಬದುಕುವುದಕ್ಕೆ ಕಷ್ಟ ಅಂತ ಹೇಳೋ ಕಾರಣಕ್ಕಾಗಿ ಊರು ಬಿಡುತ್ತಾ ಇದ್ದಾರೆ ಇವತ್ತು. ಈ ಅರಣ್ಯ ಪ್ರದೇಶದಲ್ಲಿ ಹೇಗಿರೋದು, ಈ ಕಾಡಿನಲ್ಲಿ ಹೇಗಿರೋದು, ಈ ವನವಾಸ ಬೇಡ ಅಂತ ಹೇಳಿ ಎಲ್ಲರೂ ಈ ಪ್ರದೇಶವನ್ನ ಬಿಟ್ಟು ಹೊರಗೆ ಹೋಗ್ತಾ ಇದ್ದಾರೆ. ಆದ್ರೆ ನಮ್ಮ ಹಿರಿಯರು ಇಲ್ಲೇ ಬಾಳಿ ಬದುಕಿದ್ದಾರೆ, ಅವರ ಜೀವನವನ್ನ ಸಾಗಿಸಿದ್ದಾರೆ. ಆ ಅಮೂಲ್ಯವಾದಂತಹ ವನ್ಯ ಸಂಪತ್ತನ್ನ ಇನ್ನೊಂದು ಜನರೇಷನ್ಗೆ ಕೊಟ್ಟು ಹೋಗಿದ್ದಾರೆ. ನಾವು ಅದನ್ನ ನಾಶ ಮಾಡಿ ಮುಗಿಸ್ತಾ ಇದ್ದೀವಿ, ಇಲ್ಲದಿದ್ರೆ ಅದನ್ನ ಮಾರಾಟ ಮಾಡಿ ಊರು ಬಿಡ್ತಾ ಇದ್ದೇವೆ. ಈ ಎಲ್ಲ ಅದರೊಂದಿಗೆ ನಮ್ಮ ಕೊಡಗಿನಲ್ಲಿ ಅದು ದೊಡ್ಡ ಪ್ರಮಾಣದ ವ್ಯತಿರಿಕ್ತ ಪರಿಣಾಮವಾಗಿ ಆಗ್ಲಿಲ್ಲ. ಈ ಪಶ್ಚಿಮ ಘಟ್ಟಕ್ಕೆ ಆಗುವಂತ ದುಷ್ಪರಿಣಾಮಗಳ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಏನು ಗುರುತಿಸಿದೆ, ಅದರ ಮೇನ್ ಏನಿದೆ ಅಂತ ಹೇಳಿದ್ರೆ ಗಣಿಗಾರಿಕೆ, ಕಲ್ಲು ಕ್ವಾರೆಗಳು, ಮರಳು ಗಣಿಗಾರಿಕೆ, ಉಷ್ಣ ವಿದ್ಯುತ್ ಸ್ಥಾವರಗಳು, ಜಲವಿದ್ಯುತ್ ಯೋಜನೆಗಳು, ಕೈಗಾರಿಕೆಗಳು, ಅಪಾಯಕಾರಿಯಾಗುವಂತ ಕೈಗಾರಿಕೆಗಳು, ಈ ಎಲ್ಲಾ ಕ್ಷೇತ್ರಗಳಿಗೆ ಅರಣ್ಯ ಪ್ರದೇಶವನ್ನ ಹೇರಳ ಪ್ರಮಾಣದಲ್ಲಿ ಬಳಕೆ ಮಾಡಕ್ಕೆ ಯಾವಾಗ ಪ್ರಾರಂಭವಾಯಿತು, ಮೇಯ್ನ್ ಆಗಿ ಗಣಿಗಾರಿಕೆಗಳಿಗೆ ನೂರಾರು ಎಕರೆ ಅರಣ್ಯ ಪ್ರದೇಶಗಳನ್ನ ಕೊಡುವುದಕ್ಕೆ ಅಥವಾ ಅರಣ್ಯದಂಚಿನಲ್ಲಿರುವ ಪ್ರದೇಶವನ್ನು ಕೊಡುವುದಕ್ಕೆ ಪಶ್ಚಿಮ ಘಟ್ಟಕ್ಕೆ ದೊಡ್ಡ ಮಟ್ಟದ ಆಘಾತವಾಗುವಂಥದ್ದು ಅಥವಾ ಹಾನಿಯಾಗುವಂತ ಪ್ರಕ್ರಿಯೆಗಳು ಬರಕ್ಕೆ ಸ್ಟಾರ್ಟ್ ಆಯ್ತು. ಜಾಗತಿಕವಾಗಿ ಈ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳೋ ಮಹತ್ವ ಬಂದ ಹಾಗೆನೆ ನಮ್ಮ ದೇಶದೊಳಗೂ ಅದರ ಬಗ್ಗೆ ಕಾಳಜಿ ಬರಕ್ಕೆ ಸ್ಟಾರ್ಟ್ ಆಯ್ತು, ಅಭಿಪ್ರಾಯ ವ್ಯಕ್ತಪಡಿಸಕ್ಕೆ ಸ್ಟಾರ್ಟ್ ಆಯ್ತು. ಈಗ ನಮ್ಮ ಕೊಡಗು ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದವರು ಪರಿಸರ ಸಂರಕ್ಷಣೆ ಬಗ್ಗೆ ಮಾತನಾಡುವುದಕ್ಕಿಂತ ಇಲ್ಲಿಂದ ಹೊರಗಿರುವವರು ಹೆಚ್ಚು ಪರಿಸರ ಸಂರಕ್ಷಣೆ ಆಗ್ಬೇಕು ಅಂತ ಹೇಳುವ ಬಗ್ಗೆ ಯೋಚನೆ ಮಾಡುದು. ನಮ್ಮ ಪರಿಸರ ಇರುವ ಪ್ರದೇಶವನ್ನು ಹೊರತುಪಡಿಸಿ ದೂರ ದೂರ ಹೋಗ್ತಾ ಇದ್ದಾಗನೆ ಇದನ್ನ ಹಾಗೆ ಕಾಡಾಗೆ ಕಾಪಾಡಬೇಕು, ಇಲ್ಲಿರೋ ಜನರೇ ಜನವಿರೋಧಿಗಳು ಅಂತ ಹೇಳುವಂತ ಫೀಲ್. ಬೆಂಗಳೂರಿಗೆ ಹೋದಾಗ ಇಡೀ ಕೊಡಗೆ ಕಾಡಾಗಿರ್ಬೇಕು ಅಂತ ಬಯಸ್ತಾರೆ. ಇಲ್ಲಿಯ ರಸ್ತೆ ಬೇಡ, ಅಭಿವೃದ್ಧಿ ಬೇಡ, ಯಾವ ಕೆಲಸನೂ ಬೇಡ, ಇಲ್ಲೇ ಜನರೆಲ್ಲರೂ ಅರಣ್ಯವನ್ನ ಕಡಿದು ಹಾಳು ಮಾಡ್ತಾ ಇದ್ದಾರೆ. ಇನ್ನೊಂದು ಭಾವನೆ ಏನಿದೆ ಅಂದ್ರೆ, ಈಗ ಏನು ಸರ್ಕಾರದ ಜಾಗವನ್ನ ಒತ್ತುವರಿ ಮಾಡದೆ ಸ್ವಂತ ಭೂ ಹಿಡುವಳಿಯನ್ನು ಹೊಂದಿ ಕಾಫಿ ತೋಟ ಮಾಡ್ತಿರೋರು, ಕೃಷಿ ಮಾಡ್ತಿರೋರ್ನು ಸಹ ಒತ್ತುವರಿದಾರರು ಅಂತ ಹೇಳುವ ಫೀಲ್ ಅಲ್ಲಿ ಹೇಳ್ತಾರೆ. ಕಾಫಿ ತೋಟ ಇರುವವರೆಲ್ಲ ಒತ್ತುವರಿದಾರರೇ. ಆ ಕಾಫಿ ತೋಟ ಇರುವ ಜಾಗಲ್ಲೂ ಸರ್ಕಾರಿ ಜಾಗವೇ ಅಂತ ಹೇಳುವ ಫೀಲ್ ಈಗ ಹೊರಗೆ ಭಾಗದಲ್ಲಿ ಮೂಡಿದೆ. ಹೇಳುವಾಗ ನೀವು ಆನೆ ಹಾವಳಿ ಅಂತ ಹೇಳಿದಾಗ ನೀವು ಆನೆ ಇದ್ದ ಜಾಗವನ್ನು ನೀವು ಒತ್ತುವರಿ ಮಾಡ್ಕೊಂಡಿದ್ದೀರಿ, ಇನ್ನೇನು ಮಾಡ್ತದೆ ಆನೆ? ಅದಕ್ಕೇನು ಮೂಕ ಪ್ರಾಣಿ, ಅದಕ್ಕೇನು ಮಾತಾಡಕ್ ಗೊತ್ತಿರ್ತೀಯಾ? ಆನೆ, ಹುಲಿ, ಕರಡಿ, ಚಿಂತೆ, ಚಿರತೆ, ಹಂದಿ ಇವರೆಲ್ಲ ಬರ್ತಾ ಇದ್ರೆ ಅವ್ರ ಪ್ರದೇಶಕ್ಕೆ ಅವ್ರು ಬರ್ತಾ ಇದೆ ಅಂತ ಹೇಳೋ ಫೀಲ್. ಎಲ್ಲರೂ ಒತ್ತುವರಿದಾರರಲ್ಲ, ಆ ಭಾವನೆ ಸಹ ತಪ್ಪು. ಏನು ಒಂದು ಸೆಂಟ್ ಜಾಗ ಸಹ ಒತ್ತುವರಿ ಇಲ್ಲದೆ ಇರುವ ಹಿಡುವಳಿದಾರರು ಇದ್ದಾರೆ. ಅರಣ್ಯದಂಚಿನಲ್ಲಿರುವ ಗ್ರಾಮದಲ್ಲಿ ಒತ್ತುವರಿದಾರರು ಇರ್ಬೋದು, ಇಲ್ಲ ಅಂತ ಹೇಳೋ ಸಾರಾಸಗಟವಾಗಿ ಸರ್ಕಾರಿ ಜಾಗವನ್ನು, ಅರಣ್ಯ ಜಾಗವನ್ನು ಒತ್ತುವರಿ ಮಾಡ್ಕೊಂಡವ್ರು ಇಲ್ವೇ ಇಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಆಗೋಲ್ಲ. ಈ ಎಲ್ಲ ಕಾರಣಘಟ್ಟಗಳಲ್ಲಿ ಅದು ಡೆಲ್ಲಿ ಮಟ್ಟಕ್ಕೆ ಹೋದಾಗ ಪಕ್ಷಾತೀತವಾಗಿ ಎಲ್ಲರೂ ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ನಿಮಗೆ ಯಾವ ಪಕ್ಷಗಳ ಬಗ್ಗೆ ಬರೋದಿಲ್ಲ, ಯಾವ ಧರ್ಮದ ಬಗ್ಗೆ ಬರೋಲ್ಲ, ಎಲ್ಲರೂ ಈ ಪಶ್ಚಿಮ ಘಟ್ಟ ಪ್ರದೇಶವನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವುದು. ನಾವು ಇಲ್ಲಿ ಏನೋ ವಿಚಾರಗಳು ಬಂದಾಗ ಯಾವ ಪಕ್ಷ ಆಳ್ವಿಕೆ ನಡೆಸ್ತಿದ್ರೆ ಅದು ನಮಗೆ ಜನವಿರೋಧಿಯಾಗಿ ಕಾಣ್ತದೆ, ಅಥವಾ ಪ್ರತಿಪಕ್ಷ ಅದನ್ನ ಹಂಗೆ ಬಿಂಬಿಸುವ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾ ಬಂದು, ಇದು ಯಾರೋ ಒಂದು ಪಕ್ಷ ಮಾಡಿದ್ದು ಇನ್ನೊಂದು ಪಕ್ಷ ಅದನ್ನ ವಿರೋಧ ಮಾಡಕ್ಕಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಂಡು ಹೋಗ್ಬೋದು. ಆದ್ರೆ ಡೆಲ್ಲಿ ಮಟ್ಟಕ್ಕೆ ಹೋದಾಗ ಎಲ್ಲ ಜನಪ್ರತಿನಿಧಿಗಳು, ಎಲ್ಲ ರಾಜಕೀಯ ನೇತಾರರುಗಳು ಪರಿಸರವಾದಿಗಳಾಗಿ ಹೊರಹೊಮ್ತಾರೆ. ಅವರು ಪೂರ್ಣ ಪ್ರಮಾಣದಲ್ಲಿ ಇದನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳುವಂತ ಕಾಳಜಿ ವಹಿಸ್ತಾರೆ. ಜನರ ಹಿತಾಸಕ್ತಿ ಬಗ್ಗೆ ಅವ್ರು ಏನೇನು ಯೋಚನೆ ಮಾಡುವಂತ ಇದರಲ್ಲಿ ಇಲ್ಲ. ಈ ಎಲ್ಲ ಪಶ್ಚಿಮ ಘಟ್ಟದ ಬಗ್ಗೆ ಚರ್ಚೆ ನಡೀತಾ ಇದ್ದ ಸಂದರ್ಭದಲ್ಲಿ UPA ಸರ್ಕಾರ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನೇತೃತ್ವದಲ್ಲಿ UPA ಸರ್ಕಾರ ಇದ್ದಾಗ 2010ರಲ್ಲಿ ಪರಿಸರ ವಿಜ್ಞಾನಿಯಾದಂತ ಡಾಕ್ಟರ್ ಮಾಧವ ಗಾಡಗೀಳ್ಕ ಅವರ ನೇತೃತ್ವದಲ್ಲಿ ಪರಿಸರ ತಜ್ಞರ ಸಮಿತಿಯನ್ನ ನಡೆಸ್ತದೆ. ಪಶ್ಚಿಮ ಘಟ್ಟ ಪ್ರದೇಶವನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಇಲ್ಲಿ ಏನೇನು ಅವ್ಯವಸ್ಥೆಗಳು ಆಗ್ತಾ ಇದೆ, ಏನೇನು ತೊಂದರೆಗಳಾಗ್ತಿದೆ, ಇದರೆಲ್ಲರ ಅಧ್ಯಯನ ಮಾಡುವುದಕ್ಕಾಗಿ ಪರಿಸರ ವಿಜ್ಞಾನಿಯ ನೇತೃತ್ವದಲ್ಲಿ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡ್ತಾರೆ. ಆ ತಜ್ಞರ ಸಮಿತಿ ವರದಿಯನ್ನು ಕೊಡುವ ಸಂದರ್ಭದಲ್ಲಿ ಬಹಳ ಕಠಿಣವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ.
ಅವರ ಮಾಧವ ಗಾಡಗೀಲ್ ಅವರು ಕೊಟ್ಟ ವರದಿಯ ತಕ್ಷಣ 1 ವರ್ಷದಲ್ಲಿ ಅವರು ಏನು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಆ ವರದಿ ಸಲ್ಲಿಸುವ ಸಂದರ್ಭದಲ್ಲಿ ಅವರು ಪೂರ್ಣ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶವನ್ನೇ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ, ಶಿಫಾರಸು ಮಾಡ್ತಾರೆ ಸರ್ಕಾರಕ್ಕೆ. ಅಂದ್ರೆ ಸೂಕ್ಷ್ಮ ಪರಿಸರ ವಲಯ ಅಂತ ಹೇಳುವುದನ್ನ ಪೂರ್ಣ ಪ್ರಮಾಣದ ಪಶ್ಚಿಮ ಘಟ್ಟ ಪ್ರದೇಶವನ್ನ ಘೋಷಣೆ ಮಾಡಬೇಕು. ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ಕೇರಳ, ಗೋವಾ, ಗುಜರಾತ್ ಇಷ್ಟು ರಾಜ್ಯಗಳನ್ನ ವ್ಯಾಪಿಸಿರುವಂತಹ ಪಶ್ಚಿಮ ಘಟ್ಟ ಪ್ರದೇಶವನ್ನ ಪೂರ್ಣ ಪ್ರಮಾಣದಲ್ಲಿ ಇಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಪೂರ್ಣ ಪ್ರಮಾಣವಾಗಿ ಗಣಿಗಾರಿಕೆಯನ್ನು ನಿಷೇಧಿಸಬೇಕು, ಕಲ್ಲು ಗಣಿಗಾರಿಕೆಯನ್ನ ನಿಲ್ಲಿಸಬೇಕು, ಮರಳುಗಾರಿಕೆಯನ್ನು ನಿಲ್ಲಿಸಬೇಕು, ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ಸ್ಥಗಿತಗೊಳಿಸಬೇಕು, ಅಪಾಯಕಾರಿಯಾಗಿರುವಂತಹ ಬೃಹತ್ ಕೈಗಾರಿಕೆಗಳನ್ನ ನಿಲ್ಲಿಸಬೇಕು ಅಂತ ಹೇಳುವಂತ ಇದನ್ನ ಅವರು ಶಿಫಾರಸು ಮಾಡ್ತಾರೆ. ಅಂದ್ರೆ ತೀವ್ರ ಕಠಿಣ ಕಾನೂನಿನ ಕ್ರಮವನ್ನ ಪಶ್ಚಿಮ ಘಟ್ಟದ ಉಳಿವಿಗಾಗಿ ತೆಗೆದುಕೊಳ್ಬೇಕು ಅಂತ ಹೇಳೋದನ್ನ ಹೇಳ್ತಾರೆ. ಆದರೆ ಚಾಲ್ತಿಯಲ್ಲಿರುವಂತಹ ಈ ಎಲ್ಲ ಯೋಜನೆಗಳನ್ನ ಅವರ ಅನುಮತಿಯ ಕಾಲಾವಧಿಯ ಒಳಗೆ ಅಥವಾ ಮುಂದಿನ 5 ವರ್ಷದ ಒಳಗೆ ಯಾವುದು ಮೊದಲಾಗುತ್ತೆ ಆ ಸ್ಥಗಿತ ಮಾಡಬೇಕು, ಹೊಸದಾಗಿ ಯಾವ ಇದಕ್ಕೂ ಅವಕಾಶ ಕೊಡಬಾರದು ಅಂತ ಹೇಳೋದನ್ನ ಹೇಳ್ತಾರೆ. ಅದು ತೀರಾ ಕಠಿಣವಾದಂತ ನಿರ್ಧಾರವನ್ನ ತೆಗೆದುಕೊಳ್ತದೆ ಮಾಧವ ಗಾಡಗೀಲ್ ಸಮಿತಿ. ಪಶ್ಚಿಮ ಘಟ್ಟ ಮನುಷ್ಯರ ಬಗ್ಗೆ ಅವ್ರು ಯೋಚನೆ ಮಾಡಕ್ ಹೋಗಲ್ಲ. ಈಗ ಸಾರಾಸಗಟವಾಗಿ ಗಣಿಗಾರಿಕೆಯಿಂದ ಆಗುವಂತದಲ್ಲಿ ಮರಳಾಗ್ಲಿ, ಕಲ್ಲಾಗ್ಲಿ ಅಥವಾ ವಿದ್ಯುತ್ ಸ್ಥಾವರಗಳಾಗ್ಲಿ, ಇದರಿಂದ ಜನರಿಗೆ ಏನು ಉಪಕಾರ, ಊರಿನ ಅಭಿವೃದ್ಧಿಗೆ ಏನು ಪ್ರಯೋಜನ, ಅದಕ್ಕೆ ಆಲ್ಟರ್ನೇಟಿವ್ ಏನು, ಈ ಬಗ್ಗೆ ಯಾವ ಬಗ್ಗೆನೂ ಆ ಸಮಿತಿ ಶಿಫಾರಸು ಮಾಡೋದಿಲ್ಲ. ತೀರಾ ಪೂರ್ಣ ಪ್ರಮಾಣದಲ್ಲಿ ಕಠಿಣವಾದಂತ ನಿಷೇಧಗಳನ್ನ ಹೇರಬೇಕು, ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಶಿಫಾರಸು ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಪ್ರದೇಶದಲ್ಲಿ ಹೇರಳವಾದಂತ ವಿರೋಧ ವ್ಯಕ್ತವಾಗ್ತದೆ. ಅದರಲ್ಲೂ ಕೇರಳ ರಾಜ್ಯದಲ್ಲಿ ತೀವ್ರವಾದಂತಹ ಹೋರಾಟ ಆಗುತ್ತೆ, ಪ್ರತಿಭಟನೆ ಆಗುತ್ತೆ, ಜನ ಬೀದಿಗಿಳಿದು ಅದನ್ನ ಪ್ರಶ್ನೆ ಮಾಡ್ತಾರೆ. ಮಾಧವ ಗಾಡಗೀಲ್ ವರದಿ ಜನವಿರೋಧಿಯಾಗಿದೆ, ಅದನ್ನ ಅನುಷ್ಠಾನಕ್ಕೆ ತರಬಾರದು ಅಂತ ಹೇಳುವಂತ ನಿರ್ಧಾರವನ್ನ ಕೇರಳ ಸರ್ಕಾರ ತೆಗೆದುಕೊಳ್ಳುತ್ತೆ. ಕೇರಳ ಸರ್ಕಾರ ತೆಗೆದುಕೊಂಡು ಕೇಂದ್ರದ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನ ಹೇರುವ ಕೆಲಸಗಳನ್ನ ಮಾಡ್ತಾ ಬಂತಾರೆ. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ, ಅದರ ಪೈಕಿ ಕೊಡಗಿನಲ್ಲಿ ಈ ಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಇದು ಸಾರಾಸಗಟವಾಗಿ ಇದು ಬೇಡವೇ ಬೇಡ, ಮಾಧವ ಗಾಡಗೀಲ್ ವರದಿ ಅನುಷ್ಠಾನವೇ ತರೋದು ಬೇಡ ಅಂತ ಹೇಳುವಂತ ಒಂದು ಕಠಿಣವಾದಂತ ನಿರ್ಧಾರ ಇತ್ತು. ಪರಿಸರವಾದಿಗಳು ಈ ಯೋಜನೆ ಪರವಾಗಿದ್ರು ಸಹ ಈ ಯೋಜನೆ ಬಗ್ಗೆ ಯಾರಾದ್ರೂ ಮಾತನಾಡಿದ್ರೆ ಅವರ ಜೀವಕ್ಕೆ ಸಂಚಕಾರ ಅಂತ ಹೇಳುವ ಮಟ್ಟಕ್ಕೆ ಆ ವರದಿಯನ್ನ ಹೇಟ್ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಆ ಸಂದರ್ಭದಲ್ಲೇ ಯುನೆಸ್ಕೋ ಮಾನ್ಯತೆಯನ್ನ ನೀಡುವುದಕ್ಕೆ ಪಶ್ಚಿಮ ಘಟ್ಟಕ್ಕೆ ಬಂದ ತಂಡಕ್ಕೆ ನಾನೇ ಅದನ್ನು ಖುದ್ದು ನೋಡಿದ್ದೀನಿ. ನಮ್ಮ ಮಡಿಕೇರಿ ಅರಣ್ಯ ಭವನದ ಗೆಸ್ಟ್ ಹೌಸ್ ಅಲ್ಲಿ ಬಂದಾಗ ಅವರನ್ನ ಇಳಿಯಕ್ಕೆ ಬಿಟ್ಟಿಲ್ಲ. ಸಭೆ ನಡೆಸಕ್ಕೆ ಬಂದ ವಿದೇಶಿ ಪ್ರತಿನಿಧಿಗಳನ್ನ ಸಭೆ ನಡೆಸಕ್ಕೆ ಬಂದಿಲ್ಲ. ಕೆಲವರು ಅವರನ್ನ ಕಾರಿಂದ ಇಳಿಯುವಾಗ ಕಾರಿಗೆ ಸಿಕ್ಸ್ ಹಾಕಿ ಅವರಿಗೆ ಘಾಸಿಗೊಳಿಸುವ ಕೆಲಸವನ್ನ ಮಾಡ್ತಿದ್ರು. ಅದ್ರಲ್ಲಿ ನಿಜವಾಗ್ಲೂ ಈಗ ಯೋಚನೆ ಮಾಡಿದ್ರೆ ಅದು ಒಳ್ಳೆ ಬೆಳವಣಿಗೆಗಳಲ್ಲ. ಒಬ್ಬ ವಿದೇಶಿ ಪ್ರಜೆ ನಮ್ಮ ಯುನೆಸ್ಕೋದ ಪ್ರತಿನಿಧಿಯಾಗಿ ನಮ್ಮ ದೇಶಕ್ಕೆ ಬಂದಾಗ ಅಥವಾ ನಮ್ಮ ಜಿಲ್ಲೆಗೆ ಬಂದಾಗ ನಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸುವನ್ನ ಸಾಂವಿಧಾನಿಕವಾಗಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ನಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸುವ ಅವಕಾಶ ಇತ್ತು. ಅವರಿಗೆ ದೈಹಿಕ ಹಿಂಸೆ ಮಾಡುವಂತ ಮಾಡಿದ್ರೆ ನಮ್ಮ ಅನಾಗರಿಕತೆಯನ್ನ ಅವ್ರಿಗೆ ತೋರಿಸ್ದೆ. ಅಲ್ಲಿ ಹೋದಾಗ ಕೊಡಗಿನವ್ರು ಹೀಗೆ ಮಾಡಿದ್ರು, ಯಾವ್ದು MLA ಮಾಡ್ದ, ಅದು ಮುಖಂಡರು ಮಾಡಿದ ಅಂತ ಹೇಳೋದಿಲ್ಲ. ಭಾರತದಲ್ಲಿ ಹೀಗೆ ಮಾಡಿದ್ರು, ಭಾರತದ ಬಗ್ಗೆ ಕೆಟ್ಟ ಫೀಲ್ ಆಗುತ್ತೆ. ಅವನಿಗೆ ಕೊಡಗು ಅಂತ ಹೇಳೋದಿಲ್ಲ, ಇನ್ನೊಂದು ಪ್ರದೇಶ ಅಂತ ಹೇಳೋದ, ದೇಶದ ಬಗ್ಗೆ ಒಂದು ಇಲ್ಲಿ ಎಲ್ಲ ದೇಶಭಕ್ತರು ಅಂತ ಹೇಳುವವರೇ ಆ ಕೆಲಸವನ್ನು ಮಾಡಿದ್ರು. ನಾನು ದೇಶಭಕ್ತ ಪಕ್ಷಗಳು ಅಂತ ಹೇಳುವವರೇ ಮುಂದೆ ನಿಂತುಕೊಂಡು ಅವರ ಸಭೆ ನಡೆಸಕ್ಕೆ ಬಿಡ್ಲಿಲ್ಲ. ಮಾಧವ ಗಾಡಗೀಲ್ ವರದಿಯ ಬಗ್ಗೆ ತೀವ್ರ ವ್ಯಾಕ್ಷೇಪವಾಯಿತು. ಪರಿಸರವಾದಿಗಳನ್ನ ಕಂಡ್ರೆ ಟೀಕೆ ಮಾಡುವಂತ ಹಂತಕ್ಕೆ ಹೋಯ್ತು. ಇಡೀ ಕೊಡಗನ್ನೇ ಕಾಡು ಮಾಡಕ್ಕೆ ಪ್ರಯತ್ನ ನಡೀತಿದೆ ಅಂತ ಹೇಳುವಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಹೋಯ್ತು. ಆವಾಗ ಎಚ್ಚೆತ್ತುಕೊಂಡಂತಹ ಕೇಂದ್ರ ಸರ್ಕಾರ ಮಾಧವ ಗಾಡಗೀಲ್ ವರದಿಯನ್ನ ಅನುಷ್ಠಾನ ಮಾಡುವ ಬದಲು ಆ ಮಾಧವ ಗಾಡಗೀಲ್ ವರದಿಯಲ್ಲಿರುವಂತಹ ಸಾಧಕ ಬಾಧಕಗಳ ಬಗ್ಗೆ ಅಧ್ಯಯನ ಮಾಡಿಸೋಕ್ಕಾಗಿ ಇಸ್ರೋ ಮುಖ್ಯಸ್ಥರಾಗಿದ್ದಂತಹ ಮತ್ತೆ ವಿಜ್ಞಾನಿ ಆಗಿರುವಂತಹ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಈ ಮಾಧವ ಗಾಡಗೀಲ್ ವರದಿಯ ಪರಿಶೀಲನಾ ಸಮಿತಿಯನ್ನ ಆವಾಗ ಅಸ್ತಿತ್ವಕ್ಕೆ ತರುತ್ತದೆ. ಆವಾಗ ಅವರು ಪರಿಶೀಲನೆ ಮಾಡಿ ಮಾಧವ ಗಾಡಗೀಲ್ ಅವರು ಕೊಟ್ಟ ವರದಿಯನ್ನ ಸಡಿಲಗೊಳಿಸುವಂತ ಕೆಲಸವನ್ನ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ಮಾಡ್ತಾರೆ. ಏನು ಪೂರ್ಣ ಪ್ರಮಾಣದಲ್ಲಿ ಪಶ್ಚಿಮ ಘಟ್ಟ ಪ್ರದೇಶವನ್ನೇ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳುವ ಶಿಫಾರಸಿತ್ತು. ಅದರ ಬದಲಿನಾಗಿ ಒಂದು 37% ಪ್ರಮಾಣವನ್ನ, ಪಶ್ಚಿಮ ಘಟ್ಟದಲ್ಲಿರುವಂತ 37% ಪ್ರಮಾಣವನ್ನ, ಅಂದ್ರೆ 60,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಗುರುತಿಸಿ ಇದನ್ನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳೋದನ್ನ ಕಸ್ತೂರಿ ರಂಗನ್ ಅವರು ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ. ಆಗ ಅಲ್ಲಿ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಮತ್ತೆ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳೋದನ್ನ ಎರಡು ವಿಭಾಗವನ್ನ ಮಾಡ್ತಾರೆ. ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಅಂದ್ರೆ ನೈಸರ್ಗಿಕವಾಗಿ ಬೆಳೆದಿರುವಂತಹ ಅರಣ್ಯ ಸಂಪದಗಳು, ಅರಣ್ಯ ಪ್ರದೇಶಗಳೇನಿದೆ ಅಲ್ಲಿ ಮಾನವನ ಹಸ್ತಕ್ಷೇಪಗಳಿರೋದಿಲ್ಲ, ಅದರ ಸಂರಕ್ಷಣೆಗೆ ಏನ್ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತದೆ. ಮನುಷ್ಯನ ಹಸ್ತಕ್ಷೇಪ ಇಲ್ಲದ ಪ್ರದೇಶಗಳಿಗೆ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಏನಿದೆ ಆ ಭೂಭಾಗದ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತ ಹೇಳುವ ಶಿಫಾರಸುಗಳನ್ನ ಪ್ರತ್ಯೇಕವಾಗಿ ಮಾಡುತ್ತೆ. ಮನುಷ್ಯರು ಇರುವಂತದ್ದು, ಅಭಿವೃದ್ಧಿ ಆಗ್ಬೇಕಾಗಿರುವಂತದ್ದು, ಆಗಿರುವ ಪ್ರದೇಶಗಳನ್ನ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಗುರುತಿಸಿ ಅಲ್ಲಿ ಯಾವ್ಯಾವ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳೋದನ್ನ ಶಿಫಾರಸನ್ನ ಮಾಡ್ತಾರೆ. ಮೊದಲಿದ್ದ ಈಗ 1,20,000 ಚದರ ಕಿಲೋಮೀಟರ್ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ 37% ಸ್ಥಗಿತಗೊಳಿಸಿ
ಒಂದು ಸಣ್ಣ ಪ್ರಮಾಣದ ಭೂಪ್ರದೇಶವನ್ನ ಈ ಇಕೋ ಸೆನ್ಸಿಟಿವ್ ಝೋನಿಗೆ ಮಾಡಿ, ಆ ಇಕೋ ಸೆನ್ಸಿಟಿವ್ ಝೋನ್ ಮಾಡಿದಾಗ ಅರಣ್ಯ ಒತ್ತಿನಲ್ಲಿರುವ ಗ್ರಾಮಗಳನ್ನ ಗುರುತಿಸಿ ಆ ಗ್ರಾಮಗಳಲ್ಲಿ ಏನೇನು ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳೋದನ್ನ ಒಂದು ಕ್ರಮಗಳನ್ನ ಶಿಫಾರಸು ಮಾಡುತ್ತೆ. ಅದರಲ್ಲೂ ಸಹ ಈ ಕಲ್ಲು ಗಣಿಗಾರಿಕೆ ಇರ್ಬೋದು, ಮರಳು ತೆಗೆಯುವಂಥದ್ದಿರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳಿರ್ಬೋದು, ಜಲವಿದ್ಯುತ್ ಯೋಜನೆಗಳಿರ್ಬೋದು, ಬೃಹತ್ ಕೈಗಾರಿಕೆಗಳಿರ್ಬೋದು, ಚಾಲ್ತಿಯಲ್ಲಿರುವಂತ ಎಲ್ಲೋ ಉದ್ಯಮಗಳಿರ್ಬೋದು, ಮತ್ತೆ ಹೊಸದಾಗಿ ಮಾಡುವಂತದಕ್ಕೆ ಏನೇನು ಇದೆ ಅಂತ ಹೇಳೋದ್ರ ಬಗ್ಗೆ ಒಂದಿಷ್ಟು ವಿಸ್ತಾರವಾದಂತ ವರದಿಯನ್ನ ಅದು ಮತ್ತೆ ಕೊಡ್ತದೆ. ಕೊಟ್ಟ ನಂತರ 2012ರಲ್ಲಿ ಆ ವರದಿ ಸಮಿತಿ ರಚನೆಯಾಗಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ. ಆ ನಂತರ ಕೇಂದ್ರ ಸರ್ಕಾರ ಪ್ರಥಮ ಅಧಿಸೂಚನೆಯನ್ನ 2014ಕ್ಕೆ ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟ ಹಾಗೆ ಕರಡು ಅಧಿಸೂಚನೆಯನ್ನ 2014ಕ್ಕೆ ಕೊಡ್ತಾರೆ. ಅಂದ್ರೆ ಇವಾಗ 12 ವರ್ಷಕ್ಕೆ ಹಿಂದೆ 2010ಕ್ಕೆ ಪಶ್ಚಿಮ ಘಟ್ಟದ ಸಂರಕ್ಷಣೆಗಾಗಿ ಅಥವಾ ಅಲ್ಲಿ ಅಧ್ಯಯನ ಮಾಡಿ ವರದಿ ಕೊಡೋದಕ್ಕೆ ರಚನೆಯಾಗಿ 16 ವರ್ಷ ಕಳೆದಿದೆ. ಆ ನಂತರ ಕರಡು ಅಧಿಸೂಚನೆ ಹೊರಡಿಸಿ ಇವತ್ತಿಗೆ 12 ವರ್ಷ ಆಗಿದೆ. ತರಾತುರಿಯಲ್ಲಿ ಯಾವುದೂ ಆಗ್ಲಿಲ್ಲ. ನಿಜವಾಗ್ಲೂ ಕರಡು ಅಧಿಸೂಚನೆ ಹೊರಡಿಸಿದ ನಂತರ ನಿಜವಾಗ್ಲೂ ಎಚ್ಚೆತ್ತುಕೊಂಡಿದ್ದು ಅಥವಾ ವಾಸ್ತವ ನೆಲೆಗಟ್ಟಲ್ಲಿ ಏನಾಗ್ಬೇಕು ಅಂತ ಹೇಳೋದನ್ನ ಮಾಡಿರುವಂತದ್ದು ಕೇರಳ ರಾಜ್ಯದವರು. ಅಲ್ಲಿ ನಿಮಗೆ ಏನಿತ್ತು ಅಂತ ಹೇಳಿದ್ರೆ, ವರದಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶ ಮತ್ತೆ ಅರಣ್ಯ ದಂಚಿನ ಗ್ರಾಮಗಳನ್ನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಗುರುತಿಸುವ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದಿಂದ ಶೂನ್ಯದಿಂದ 10 ಕಿಲೋಮೀಟರ್ ವರೆಗೆ ಅವಕಾಶಗಳಿತ್ತು. ಗ್ರಾಮ ಸಭೆಯನ್ನ ನಡೆಸಿ ಸಮರ್ಥವಾಗಿ ಈ ಇಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿದ್ರೆ ಇದನ್ನ ಎಷ್ಟು ಕಿಲೋಮೀಟರ್ ವರೆಗೆ ನಾವು ಸೀಮಿತಗೊಳಿಸಬಹುದು ಅಂತ ಅವಕಾಶವನ್ನ ಸ್ಥಳೀಯವಾಗಿ ಅವಕಾಶ ಕೊಟ್ಟಿದ್ರು. ಈಗ ಒಂದು ಪ್ರದೇಶ ಅಭಿವೃದ್ಧಿ ಆಗಿರ್ತದೆ, ಒಂದು ಅರಣ್ಯ ಇರ್ತದೆ, ಅರಣ್ಯದಂಚಿನಲ್ಲಿ ಒಂದು ಗ್ರಾಮ ಇರ್ತದೆ. ಆ ಅರಣ್ಯದಂಚಿನ ಗ್ರಾಮವನ್ನ 0ಕ್ಕೆ ಮಾಡ್ಬೇಕಾ, 5 ಕಿಲೋಮೀಟರ್ ಅರಣ್ಯದಿಂದ 5 ಕಿಲೋಮೀಟರ್ ವರೆಗೆ ಮಾಡ್ಬೋದಾ, 8 ಕಿಲೋಮೀಟರ್ ಮಾಡ್ಬೋದಾ, 10 ಕಿಲೋಮೀಟರ್ ಮಾಡ್ಬೋದಾ, ಅದರಿಂದ ಏನು ಸಾಧಕ ಬಾಧಕಗಳ ವಸ್ತುನಿಷ್ಠವಾದಂತ ಚರ್ಚೆ ಮಾಡಿ ಅದನ್ನ ಆಕ್ಷೇಪ ಸಲ್ಲಿಸುವಂತ ಅವಕಾಶಗಳಿತ್ತು. ಆವಾಗ ಕೇರಳ ಸರ್ಕಾರ ಪ್ರಾಕ್ಟಿಕಲ್ ಆಗಿ ಆ ಕೆಲಸಗಳನ್ನ ಮಾಡ್ತು, ಪ್ರದೇಶವಾರು ಮಾಡ್ತು. ಮತ್ತೆ ಏನು ಕಾರಣಗಳನ್ನು ಕೊಟ್ಟರು, ಆಲ್ರೆಡಿ ಜನವಸತಿ ಪ್ರದೇಶ ಇದೆ, ಅಲ್ಲಿ ಬದುಕುಗಳನ್ನ ಕಟ್ಟಿಕೊಂಡಿದ್ದಾರೆ, ಅದರ ಮೇಲೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಅಂತ ಹೇಳೋದನ್ನ ಕೇರಳ ಬಹುತೇಕ ಇಕೋ ಸೆನ್ಸಿಟಿವ್ ಝೋನ್ ಅನ್ನ 0 ವ್ಯಾಪ್ತಿಗೆ ತಂತು. ಅಂದ್ರೆ ಕಂದಾಯ ಗ್ರಾಮಗಳನ್ನ ಒಳಪಡಿಸುವ ಬದಲು ಅರಣ್ಯ ಪ್ರದೇಶಕ್ಕೆ ಸೀಮಿತವಾಗಿ ಈ ಯೋಜನೆಗಳನ್ನು ತರುವುದಕ್ಕೆ ಅವರು ನಿರ್ಧಾರ ತೆಗೆದುಕೊಳ್ಳೋದು ದೊಡ್ಡ ಪ್ರಮಾಣದ ಬದಲಾವಣೆ ಕೇರಳ ರಾಜ್ಯಕ್ಕೆ ಇಂಪ್ಲಿಮೆಂಟ್ ಆಯಿತು. ಆದ್ರೆ ನಮ್ಮ ಕರ್ನಾಟಕದಲ್ಲಿ, ಕೊಡಗು ಸೇರಿದಂತೆ ಕರ್ನಾಟಕ ಪ್ರದೇಶದಲ್ಲಿ ಏನಾಯ್ತು ಅಂದ್ರೆ ಸಾರಾಸಗಟವಾಗಿ ಮತ್ತೆ ಮಾಧವ ಗಾಡಿಗಳ ವರದಿ ಬೇಡ ಅಂತ ಹೇಳಿದ ರೀತಿಯಲ್ಲೇ ಕಸ್ತೂರಿ ರಂಗನ್ ವರದಿ ಬೇಡ, 1 ಲೈನ್ ತೀರ್ಮಾನ. ಯಾಕೆ ಬೇಡ ಅಂತ ಹೇಳೋದಿಲ್ಲ, ಎಲ್ಲಿ ಯಾರೇ ಒಂದು ಅಭಿಪ್ರಾಯ ಕೇಳಕ್ ಬಂದ್ರೆ ಅಭಿಪ್ರಾಯ ಕೇಳಲ್ಲ, ವಸ್ತುನಿಷ್ಠವಾಗಿ ಕಾರಣವನ್ನ ಹೇಳೋದಿಲ್ಲ, ಸಾರಾಸಗಟವಾಗಿ ಎಲ್ಲಾ ಪಂಚಾಯತಿಗಳು ನಿರ್ಣಯ ಮಾಡಿ ಕಸ್ತೂರಿ ರಂಗನ್ ವರದಿಯನ್ನ ನಾವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಹೇಳುದು. ಯಾಕಾಗಿಂತಿಲ್ಲ, ಎಲ್ಲಾ ಪಂಚಾಯತಿಗಳಿಗೆ ಫಾರ್ಮೇಟ್ ಕಳ್ಸಿಕೊಟ್ರು, ಎಲ್ಲರೂ ಆನ್ಲೈನ್ ಹಾಕಿದ್ರು, ಅದಕ್ಕೆ ಸಮರ್ಥ ಮಾಡುವಂಥದ್ದು ಇಲ್ಲ. 1 ಲೈನ್ ಅಲ್ಲಿ ಬೇಡ 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 ಅಂತ ಹೇಳುವಂತ ನಿರ್ಧಾರವನ್ನ ಮಾಡುದು. ಆ ಸಂದರ್ಭದಲ್ಲಿ UPA ಸರ್ಕಾರ ಇದ್ದ ಕಾರಣಕ್ಕಾಗಿ ಕಾಂಗ್ರೆಸ್ ಮುಖಂಡರ ಮುಂದಾಳತ್ವದಲ್ಲೇ ಇವತ್ತು ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಾಗಿರುವಂತಹ ತೀತಿರ ಧರ್ಮಜ ಉತ್ತಪ್ಪ ಅವರ ನೇತೃತ್ವದಲ್ಲೇ, ಅವರ ಸಂಚಾಲಕತ್ವದಲ್ಲಿ ಡಾಕ್ಟರ್ ಕಸ್ತೂರಿ ರಂಗನ್ ವಿರೋಧಿ ಹೋರಾಟ ಸಮಿತಿ ಅಂತ ರಚನೆ ಮಾಡ್ತಾರೆ. ಮಡಿಕೇರಿ ಶಾಸಕರು ಅದರ ಅಧ್ಯಕ್ಷರಾಗಿರ್ತಾರೆ. ಮುಂದಾಳತ್ವವನ್ನು ಸಂಚಾಲಕರನ್ನಾಗಿ ಧರ್ಮಜ ಉತ್ತಪ್ಪ ಅವರಿಗೆ ಕೊಟ್ಟಿದ್ದಾರೆ. ಅಂದ್ರೆ ಪಕ್ಷಾತೀತವಾಗಿ ನಾವು ಇದನ್ನ ಯೋಜನೆಯನ್ನ ವಿರೋಧ ಮಾಡ್ತಾ ಇದೀವಿ, ಜನರ ಬದುಕಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಇದು ಆಯ್ತು. ಆ ಸಂದರ್ಭದಲ್ಲಿ ಚರ್ಚೆ ಆದಾಗ ಏನೇನು ಚರ್ಚೆ ಆಯ್ತು, ವರದಿಯಲ್ಲಿರುವ ಇಲ್ಲದಿರುವ ಅಂಶಗಳ ಬಗ್ಗೆ ವ್ಯಾಪಕವಾದಂತ ಚರ್ಚೆ ಮಾಡಿ, ಏನು ಕೋಳಿ ಸಾಕಬಾರ್ದು, ಮರ ಕಪಾತು ಮಾಡಬಾರ್ದು, ಸೌದೆ ತಗೊಳ್ಬಾರ್ದು, ಮನೆಗಳಿಗೆ ಎಲ್ಲ ಹಸಿರು ಬಣ್ಣ ಮಾತ್ರ ಹೊಡಿಬೇಕು, ಕಾಫಿ ಕ್ರೇಸ್ ತೋಟ ಹೋಗ್ಬಿಡ್ತದೆ, ಭತ್ತ ಬೆಳೆಯುವಂಗಿಲ್ಲ, ಕೆಮಿಕಲ್ ಗೊಬ್ಬರ, ಅದರಲ್ಲಿ ಕೆಮಿಕಲ್ ಗೊಬ್ಬರ ಹಾಕಬಾರ್ದು ಅಂತ ಹೇಳೋದನ್ನ ಮಾಧವ ಗಾಡ್ಗಿಲ್ ಅವ್ರು ಹೇಳಿದ್ರು. ಸಾವಯವ ಕೃಷಿಗೆ ಒತ್ತು ಕೊಡಬೇಕು, ಕೆಮಿಕಲ್ ಬಳಸಬಾರ್ದು ಅಂತ. ಆದ್ರೆ ಒಂದು ಕಸ್ತೂರಿ ರಂಗನ್ ವರದಿ ಬಂದ ನಂತರ ಜನರ ವಸತಿ ಪ್ರದೇಶಗಳಾಗ್ಲಿ, ಅವರ ಮನೆಗಳಾಗ್ಲಿ, ಅವರ ಬದುಕಾಗ್ಲಿ, ಅವರ ಆಸ್ತಿಗಾಗ್ಲಿ ಯಾವುದಕ್ಕೂ ಧಕ್ಕೆ ಆಗ್ಬಾರ್ದು ಅಂತ ಹೇಳುವುದನ್ನೇ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಜನಜೀವನಕ್ಕೆ ಧಕ್ಕೆ ಆಗುವಂತ ಮಾಡಬಾರ್ದು ಅಂತ ಹೇಳುವುದನ್ನೇ ಉಲ್ಲೇಖ ಮಾಡಿದ್ದಾರೆ. ಆದ್ರೆ ಈ ಕೈಗಾರಿಕೆಗಳು, ಗಣಿಗಾರಿಕೆಗಳು, ಜಲವಿದ್ಯುತ್ ಯೋಜನೆಗಳು, ಸ್ಥಾವರಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು ಇದನ್ನ ಪೂರ್ಣ ಪ್ರಮಾಣ ನಿಷೇಧ ಮಾಡಿದ್ದಾರೆ. ಜಲವಿದ್ಯುತ್ ಯೋಜನೆಯನ್ನ ಸ್ಥಳೀಯವಾಗಿ ಇಲಾಖೆಯ ಅನುಮತಿ ಪಡೆದುಕೊಂಡು ಒಂದು 3 ಕಿಲೋಮೀಟರ್ ದೂರ ಒಂದೊಂದು ಯೋಜನೆ ಮಾಡಬೇಕು, ಅದು ಪರಿಸರಕ್ಕೆ ದೊಡ್ಡ ಮಟ್ಟದ ಅಪಾಯ ಆಗುವಂತ ಖಚಿತಪಡಿಸಿಕೊಂಡು ಮಾಡಬಹುದು ಅಂತ ಹೇಳುವ ಅವಕಾಶ ಕೊಟ್ಟಿದ್ದಾರೆ. ನೀವಾಗ ಕಲ್ಲೇ ತೆಗಿಬಾರದು ಅಂತ ಮಾಡ್ಲಿಲ್ಲ. ಮನೆ ಕಟ್ಟುವುದಕ್ಕೆ ಕಲ್ಲಿಗೆ ಸಂಬಂಧಪಟ್ಟಾಗ ಏನಿದೆ, ಒಂದು ಕಲ್ಲು ಸಾಗಾಟ ಮಾಡಬಾರ್ದು. ಹಾಗೆ ನೀವು ಮನೆ ನವೀಕರಣ ಮಾಡೋದು ಹೇಗೆ, ಹೊಸ ಮನೆ ಕಟ್ಟೋದು ಹೇಗೆ, ಇದು ಜನನ ಆತಂಕ ಮಾಡಿರು. ಈ ಆತಂಕ ಸೃಷ್ಟಿಯಾದಂತ ಆತಂಕ ವಾಸ್ತವ ನೆಲೆಗಟ್ಟಲ. ಕೋಳಿ ಸಾಕಬಾರ್ದು, ಮರ ಕಡಿಬಾರ್ದು, ಮರ ಕಪಾತು ಮಾಡಬಾರ್ದು, ಕೃಷಿಯೇ ಮಾಡಬಾರ್ದು, ತೋಟ ಮಾಡಬಾರ್ದು, ಇದು ಯಾವುದೂ ಇರ್ಲಿಲ್ಲ. ಇದೊಂದು ಅಪಪ್ರಚಾರವನ್ನ, ಸುಳ್ಳು ವದಂತಿಯನ್ನ ಹಬ್ಬಿಸಿ ಜನರಲ್ಲಿ ಒಂದು ಆತಂಕ ಸೃಷ್ಟಿಯಾಗಿ ಇಡೀ ಜನರೇ ಒಕ್ಕಲೆಬ್ಬಿಸ್ತಾರೆ ಅಂತ ಹೇಳುವಂತಾಯ್ತು. ಆದ್ರೆ ಏನು ಪ್ರಯೋಜನ ಆಯ್ತು? ಇವತ್ತು 12 ವರ್ಷ ಕಳೆದ ನಂತರ ಇವತ್ತು ಅಂತಿಮ ಅಧಿಸೂಚನೆಯನ್ನ ಕೇಂದ್ರ ಸರ್ಕಾರ ಹೊರಡಿಸ್ತಾ ಇದೆ. ಎರಡೂ ಸಮಿತಿಯನ್ನ ರಚನೆ ಮಾಡಿದ್ದು ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ. ನಂತರದ ಕರಡು ಅಧಿಸೂಚನೆಗಳನ್ನೆಲ್ಲ ಹೊರಡಿಸ್ತಿರ್ತಾರೆ.
ಹೀಗೆ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವೇ ಇವತ್ತು NDA ಸರ್ಕಾರನೇ ಇವತ್ತು ಕರಡು ಅಧಿಸೂಚನೆಗಳನ್ನು ಹೊರಡಿಸ್ತಾ ಇರೋದು. ಅಲ್ಲೇನು ಪಕ್ಷಗಳು ಚೇಂಜ್ ಆಗಿರ್ಬೋದು, ನಿಲುವುಗಳು ಚೇಂಜ್ ಆಗಿಲ್ಲ, ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಚೇಂಜ್ ಆಗಿಲ್ಲ. ಇವತ್ತು ಇಡೀ ಪಶ್ಚಿಮ ಘಟ್ಟವನ್ನೇ ಇಕೋ ಸೆನ್ಸಿಟಿವ್ ಝೋನ್ ಅನ್ನ ಮಾಡಬೇಕು ಅಂತ ಹೇಳೋದು ಬದಲಾಗಿ ಇವತ್ತು 60,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಗುರುತಿಸಿ ಅದನ್ನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ರು. ಇವತ್ತು ಅದಕ್ಕೆ ಈ 6 ಕರಡು ಅಧಿಸೂಚನೆಗಳಿಗೆ ಆಕ್ಷೇಪ ಬಂದ ನಂತರ ಒಂದು 6,000 ಅಥವಾ 4,000ದಷ್ಟು ಎಕರೆ ಜಾಗವನ್ನ 4,000 ಚದರ ಕಿಲೋಮೀಟರ್ ಅಷ್ಟು ಜಾಗವನ್ನ ಈ ವ್ಯಾಪ್ತಿಯಿಂದ ಬಿಟ್ಟಿದ್ದಾರೆ. ಆದ್ರೆ ಬಹುಪಾಲು ಎಲ್ಲಿ ಬಿಟ್ಟಿದ್ದಾರೆ? ಕೇರಳದಲ್ಲೇ ಬಿಟ್ಟಿದ್ದಾರೆ. ಕರಡು ಅಧಿಸೂಚನೆಗಳು ಒಂದು ಅಧಿಸೂಚನೆ ಇನ್ನೊಂದು ಅಧಿಸೂಚನೆ ಬರುವಾಗ ಒಂದಿಷ್ಟು ಪ್ರಮಾಣಗಳು ಕಡಿಮೆ ಆಗ್ತಾ ಬಂದಿದೆ. ಕಸ್ತೂರಿ ರಂಗನ್ ಅವರು ಏನು ಶಿಫಾರಸು ಮಾಡಿದ್ರು ಅದು ಪೂರ್ಣ ಪ್ರಮಾಣದಲ್ಲಿ ಇವತ್ತು ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಅಥವಾ ಆ ಕರಡು ಅಧಿಸೂಚನೆ ಇರಲಿಲ್ಲ. ಅದನ್ನ ಒಂದಿಷ್ಟು ರಿಸ್ಟ್ರಿಕ್ಷನ್ ಮಾಡ್ತಾ ಬಂದಿದೆ. ಇವತ್ತು ಅಂತಿಮ ಕರಡು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ, 7ನೇ ಮತ್ತು ಅಂತಿಮ ಕರಡು ಅಧಿಸೂಚನೆ. ಇದಕ್ಕೆ ವಸ್ತುನಿಷ್ಠವಾಗಿ ಆಕ್ಷೇಪಗಳು ಬಂದ್ರೆ, ಅದರಲ್ಲಿ ಒಂದು ಅರ್ಥ ಇದ್ರೆ, ವಿಷಯ ವಸ್ತುನಿಷ್ಠವಾಗಿದ್ರೆ ಒಂದಿಷ್ಟು ಕಡಿಮೆ ಆಗುವಂತ ಪ್ರಯತ್ನಗಳಿಗೆ ಮಾಡಬಹುದು. ಇವತ್ತು ನಾನು ಹೇಳುವಂಥದ್ದು, ಜಾಗತಿಕವಾಗಿಯೇ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ಇರುವಾಗ, ಪರಿಸರ ಸಂರಕ್ಷಣೆ ಬಗ್ಗೆ ಮಾಡುವಂತ ಅಗತ್ಯತೆ ಅನಿವಾರ್ಯತೆ ಎರಡೂ ಇರುವ ಸಂದರ್ಭದಲ್ಲಿ ಇರುವ ಜನರ ಬದುಕನ್ನು ಸುಗಮವಾಗುತ್ತಾ ಈ ಯೋಜನೆ ಅನುಷ್ಠಾನಕ್ಕೆ ಬರುವ ಸಂದರ್ಭದಲ್ಲಿ ಇದರಿಂದ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು. ನಾನು ಇದನ್ನ ಈ ಚರ್ಚೆನ ಕೈಗೆತ್ತಿಕೊಳ್ಳುವ ಸಂದರ್ಭದಲ್ಲಿ ನಾನು ಯೋಚನೆ ಮಾಡ್ತಾ ಬಂದಿದೆ. ಈಗ ನಮಗೆ ಗಣಿಗಾರಿಕೆ ಮಾಡಬಾರ್ದು, ಕಲ್ಲು ಕೊರೆ ಮಾಡಬಾರ್ದು, ಮರಳು ತೆಗಿಬಾರ್ದು ಅಂತ ಹೇಳೋದಾದ್ರೆ ಆಗ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಒದಗಿಸೋದು ಹೇಗೆ? ಈಗ ರಸ್ತೆ ಕೆಲಸ ಮಾಡಬೇಕು, ಕಟ್ಟಡ ನಿರ್ಮಾಣ ಮಾಡಬೇಕು, ಸೇತುವೆ ಮಾಡಬೇಕು. ಈ ಎಲ್ಲ ಕೊರತೆ ಆದಾಗ ಸಹಜವಾಗಿ ಕಷ್ಟ ಆಗುತ್ತೆ. ಆಯ್ತು, ಈ ಎಲ್ಲ ಉತ್ಪನ್ನಗಳನ್ನ ನಮಗೆ ಸ್ಥಳೀಯವಾಗಿ ತೆಗೆದುಕೊಳ್ಳಕ್ಕೆ ಅವಕಾಶ ಇಲ್ಲದಿರ್ಬೋದು. ಈಗ ಕೊಡಗಿನ ಒಂದು 53 ಗ್ರಾಮಗಳನ್ನ ಇಕೋ ಸೆನ್ಸಿಟಿವ್ ಝೋನ್ ಅಂತ ಘೋಷಣೆ ಮಾಡಿದಾಗ ಈ ವ್ಯಾಪ್ತಿಯಲ್ಲಿ ನಡೀತಿರುವಂತ ಮರಳು ಗಣಿಗಾರಿಕೆ ಅಥವಾ ಕಲ್ಲು ಕ್ವಾರೆಗಳು ನಿಲ್ಬಹುದು. ದೊಡ್ಡ ಮಟ್ಟದ ಗಣಿಗಾರಿಕೆ ನಮ್ಮಲ್ಲಿ ಇಲ್ಲ. ಉಷ್ಣ ವಿದ್ಯುತ್ ಸ್ಥಾವರ ಅಂತದ್ದು ಏನು ದೊಡ್ಡದಿಲ್ಲ. ದೊಡ್ಡ ಈ ಜಲವಿದ್ಯುತ್ ಯೋಜನೆಗಳು ನಮ್ಮಲ್ಲಿಲ್ಲ. ಕೈಗಾರಿಕೆಗಳು ಬೃಹತ್ ಹೋಗ್ಲಿ, ಸಣ್ಣ ಕೈಗಾರಿಕೆಗಳೇ ಇಲ್ಲ. ಹಾಗಾಗಿ ಇದು ನಮಗೆ ಅನ್ವಯ ಆಗೋಲ್ಲ. ಇಡೀ ಯೋಜನೆಯನ್ನ ನಮಗೆ ಅನ್ವಯ ಆಗದಿರುವುದನ್ನ ನಾವು ಏನು ನಿಷೇಧ ಮಾಡುತ್ತೆ? ಗಣಿಗಾರಿಕೆ ನಿಷೇಧ ಮಾಡುತ್ತೆ, ಉಷ್ಣ ವಿದ್ಯುತ್ ಸ್ಥಾವರ ನಿಷೇಧ ಮಾಡ್ತಾರೆ, ಕೈಗಾರಿಕೆ ನಿಷೇಧ ಮಾಡ್ತಾರೆ. ನಾವು ಯಾಕೆ ಆತಂಕ ಮಾಡ್ಬೇಕು? ನಮ್ಮಲ್ಲಿ ಇದು ಇಲ್ಲದಿರುವ ವಿಚಾರ ಬಗ್ಗೆ ನಾವು ಯಾಕೆ ಆತಂಕಗೊಳ್ಳಬೇಕು? ಅದು ನಮ್ಮಲ್ಲಿ ಇಲ್ಲದ ಮೇಲೆ ಅದನ್ನ ನಾವು ಯೋಚನೆ ಮಾಡ್ಕೊಳ್ಬೇಕು. ಅದು ನಮಗೆ ಇಲ್ಲ. ನಮಗೆ ಎಫೆಕ್ಟ್ ಏನಾಗುತ್ತೆ? ಮರಳು ತೆಗಿಬಾರದು ಅಂತ ಆಯ್ತು, ಮರಳು ತೆಗೆಯದಿದ್ರೆ ಮರಳಿಗೆ ಆಲ್ಟರ್ನೇಟಿವ್. ಕಲ್ಲು ತೆಗಿಯೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ನಮಗೇನು? ಆಗ ನಮಗೆ ಏನಾಗುತ್ತೆ? ಸಹಜವಾಗಿ ಈ ಕೆಲಸಗಳನ್ನ ಮಾಡುವಾಗ ರಸ್ತೆ, ಸೇತುವೆ, ಕಟ್ಟಡ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ, ಅಭಿವೃದ್ಧಿ ಕೆಲಸಗಳನ್ನ ಮಾಡುವ ಸಂದರ್ಭದಲ್ಲಿ ನಮಗೆ ಹೆಚ್ಚುವರಿ ಹೊರೆ ಆಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ಏನ್ ಮಾಡ್ಬೇಕಾಗುತ್ತೆ? ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅದಕ್ಕೆ ಪೂರಕವಾಗಿ ಪಶ್ಚಿಮ ಘಟ್ಟ ಪ್ರದೇಶ ವ್ಯಾಪ್ತಿಯಲ್ಲಿ ಇರುವಂತಹ ಕಂದಾಯ ಗ್ರಾಮಗಳ ಅಭಿವೃದ್ಧಿಗೆ ಹೆಚ್ಚು ಅನುದಾನವನ್ನು ಪಡೆಯುವಂತ ಪ್ರಯತ್ನಗಳನ್ನ ಮಾಡ್ಬೇಕಾಗುತ್ತದೆ. ಅದನ್ನ ಸಂಘಟಿತವಾದಂತಹ ಪ್ರಯತ್ನ ಮಾಡಬೇಕಿದೆ. ವರದಿಯ ಸಾಧಕ ಬಾಧಕಗಳ ಬಗ್ಗೆ ನಾವು ವ್ಯಾಪಕವಾಗಿ ಚರ್ಚೆ ಮಾಡಬೇಕಾಗುತ್ತೆ. ಈಗ ಕಾಲ ಮಿಂಚಿ ಹೋಗಿದೆ. ನಿಮಗೆ ಹಿಂದೆ ರಾಜ್ಯಕ್ಕೆ ನೆಲೆಗಟ್ಟಿನಲ್ಲಿ ಈ ಕಸ್ತೂರಿ ರಂಗನ ವರದಿಯನ್ನು ವಿರೋಧ ಮಾಡಿಸಿದವರು ಇದುವರೆಗೆ ಯಾರು ಎದ್ದಿಲ್ಲ. ಇದುವರೆಗೆ ಯಾರು ರಾಜಕೀಯವಾಗಿ ಹೇಳಿಕೆ ಕೊಡ್ತಿಲ್ಲ. ಇಲ್ಲಿ ಯಾರಿಗೆ ಹೇಳಿಕೆ ಕೊಡಕ್ಕಾಗುತ್ತೆ? ಕಾಂಗ್ರೆಸ್ ಮೇಲೆ ಹೇಳಿಕೆ ಕೊಡಕ್ಕೆ ಯಾಕೆ ಆಗೋಲ್ಲ ಅಂದ್ರೆ ಬಿಜೆಪಿ ಕರಡು ಅಧಿಸೂಚನೆಗಳನ್ನ ಹೊರಡಿಸ್ತಾ ಇದೆ, ಅಥವಾ ಬಿಜೆಪಿ ಮೇಲೆ ಬ್ಲೈಮ್ ಮಾಡಕ್ಕೆ ಕಾಂಗ್ರೆಸ್ಗೆ ಆಗೋಲ್ಲ. ಯಾಕಂದ್ರೆ ಈ ಸಮಿತಿಯನ್ನು ರಚನೆ ಮಾಡಿದೆ ಕಾಂಗ್ರೆಸ್ ಅವರು. ಹೀಗಾಗಿ ಪ್ರಮುಖ ರಾಜಕೀಯ ಪಕ್ಷಗಳೆರಡು ಮಾತಾಡೋದಕ್ಕೆ ಸಾಧ್ಯ ಆಗೋಲ್ಲ, ಜನರನ್ನ ಗೊಂದಲ ಸೃಷ್ಟಿ ಮಾಡಕ್ಕೆ ಸಾಧ್ಯ ಆಗೋಲ್ಲ, ಜನರನ್ನ ಬೀದಿಗೆ ಬೀಳಿಸಕ್ಕೆ ಸಾಧ್ಯ ಆಗೋದಿಲ್ಲ. ನೈತಿಕ ಹೊಣೆಯನ್ನ ಇವರೇ ಹೊತ್ಕೊಳ್ಬೇಕಾಗುತ್ತೆ. ಇವತ್ತು ಅದರ ಕ್ರೆಡಿಟ್ ತಗೊಳ್ಳೋಕೆ ಸಾಧ್ಯ ಆಗೋಲ್ಲ. ಯಾಕಂದ್ರೆ ನಾವು ಪರಿಸರ ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಯಾರಿಗೂ ಖುಷಿ ಆಗಲ್ಲ. ಪರಿಸರವಾದಿಗಳು ಸಹ ಕಸ್ತೂರಿ ರಂಗನ ವರದಿಗಿಂತ ಮಾಧವ್ ಗಾಡ್ಗಿಲ್ ವರದಿಯನ್ನೇ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಇವತ್ತು ಸಹ ಹೇಳ್ತಾರೆ. ಅದರಲ್ಲೂ ಕರ್ನಲ್ ಮುತ್ತಣ್ಣರವರು ಪಾಪ ಎಲ್ಲ ಸವಾಲುಗಳನ್ನು ಎದುರಿಸಿಕೊಂಡು ಸಹ ಇವತ್ತಿಗೂ ಸಹ ಡಾಕ್ಟರ್ ಮಾಧವ್ ಗಾಡ್ಗಿಲ್ ವರದಿಯನ್ನೇ ಅನುಷ್ಠಾನ ಮಾಡಬೇಕು ಅಂತ ಹೇಳುವಂತ ದಿಟ್ಟತನವನ್ನ ಇವತ್ತು ವ್ಯಕ್ತಪಡಿಸ್ತಾ ಬರ್ತಾರೆ. ಅವತ್ತು ನೀವು ಕಸ್ತೂರಿ ರಂಗನ ವರದಿಯನ್ನ ಬೆಂಬಲಿಸುವಂತ ಪರಿಸರವಾದಿಗಳನ್ನೆಲ್ಲ ಹೇಗೆ ಅಂತ ಹೇಳಿದ್ರೆ ಅವರಿಗೆಲ್ಲ ಡೋಂಗಿ ಪರಿಸರವಾದಿಗಳು ಅಂತ ಹೇಳಿ ಟೀಕೆ ಮಾಡುವುದು, ವಿದೇಶದಿಂದ ಅವರಿಗೆ ಹಣ ಬರ್ತದೆ ಅಂತ ಹೇಳುವಂಥದ್ದು, ವಿದೇಶ ಶಕ್ತಿಗಳು ಇದ್ರ ಹಿಂದೆ ಇದೆ ಅಂತ ಹೇಳ್ತಿದ್ರು. ಕೇಂದ್ರ ಸರ್ಕಾರವನ್ನು ವಿದೇಶ ಶಕ್ತಿಗಳು ನಡೆಸ್ತಾ ಇದೆಯಾ? ನೀವು ಈ ಷಡ್ಯಂತ್ರವನ್ನ ಪದ ಬಳಕೆ ಮಾಡುವುದು, ದೇಶಭಕ್ತ ವಿಚಾರ ಇರುವುದು, ವಿದೇಶ ಹಣ ಅಂತ ಇರುವುದು, ಇದೆಲ್ಲವರ ಅನಗತ್ಯವಾದ ವಿಚಾರಗಳು. ಫಸ್ಟ್ ನಾನು ಹೇಳುವಂಥದ್ದು, ಇವತ್ತು ಕೇರಳ ಏನು ಮಾದರಿಯಾಗಿ ಒಂದಿಷ್ಟು ಬದಲಾವಣೆ ಮಾಡ್ಕೊಳ್ಳೋಕೆ ಸಕ್ಸಸ್ ಆಯ್ತು, ಅದನ್ನ ನಮಗೆ ಮಾಡ್ಕೊಳ್ಳೋಕೆ ಅವಕಾಶಗಳಿತ್ತು. ಹಲವು ಈಗ ಒಂದು 40-45 ಕಂದಾಯ ಗ್ರಾಮಗಳಿರ್ಬೋದು, ಉಳಿದ ಅರಣ್ಯ ಪ್ರದೇಶಗಳಿದೆ. ಈಗ ಗುರುತಿಸಿರುವಂತಹ ಘೋಷಣೆ ಮಾಡಿರುವಂತಹ ಪ್ರದೇಶಗಳಲ್ಲಿ ಕಂದಾಯ ಗ್ರಾಮಗಳಿಗೆ ಕೆಲವು ಅರಣ್ಯ ಪ್ರದೇಶ ಇದೆ. ಅರಣ್ಯ ಪ್ರದೇಶ ಹೊರತು ಕಂದಾಯ ಗ್ರಾಮಗಳನ್ನು ಹೋದಾಗ ಆ ಕಂದಾಯ ಗ್ರಾಮಗಳನ್ನ 0 ಲಿಮಿಟಿಗೆ ಮಾಡ್ಕೊಂಡು ಇಕೋ ಸೆನ್ಸಿಟಿವ್ ಝೋನ್ ಅನ್ನ ಅರಣ್ಯ ಪ್ರದೇಶದ ವ್ಯಾಪ್ತಿ ಒಳಗೆ ಸೀಮೆ ಮಾಡ್ಕೊಂಡ್ರೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಮಾಡ್ಕೊಳ್ಳೋಕೆ ಅವಕಾಶಗಳಿತ್ತು. ಬಹುಶಃ ಇನ್ನೇನು ಪ್ರಾಕ್ಟಿಕಲ್ ಆಗಿ ನಾವು ಇಷ್ಟು ಸುದೀರ್ಘ ಅವಧಿಗೆ ಮಾಡದೇ ಇರುವಾಗ ಇನ್ನೇನು ಮಾಡುವಂತ ಚಾನ್ಸಸ್ ಇಲ್ಲ. ಅವಾಗ ಚರ್ಚೆ ಮಾಡ್ತಾ ಇದ್ದಾರೆ. ಕಸ್ತೂರಿ ರಂಗನ್ ವರದಿ ಇಂಗ್ಲಿಷ್ ಅಲ್ಲಿ ಇದೆ, ಬಹುತೇಕ ಜನರಿಗೆ ಇದರ ಬಗ್ಗೆ ಅರ್ಥ ಆಗೋಲ್ಲ, ಸ್ಥಳೀಯವಾಗಿ ಇದನ್ನ ಅರ್ಥ ಆಗೋಲ್ಲ, ಇದನ್ನ ಕನ್ನಡಕ್ಕೆ ಅನುವಾದ ಮಾಡಿ ಎಲ್ಲರಿಗೆ ಹಂಚಬೇಕು ಅಂತ ಹೇಳಿ ಎಲ್ಲ ಚರ್ಚೆ. ಇದು ಯಾವ್ದು ಇಂಪ್ಲಿಮೆಂಟ್ ಆಗ್ಲಿಲ್ಲ. ಜನರಿಗೆ ವಾಸ್ತವವಾಗಿ ಇವತ್ತು ಸಹ ಕಸ್ತೂರಿ ರಂಗನ ವರದಿಗಳು ಏನಿದೆ ಅಂತ ಹೇಳ್ತಾರೆ.
ಕಸ್ತೂರಿ ರಂಗನ್ ಒಳಗೆ ಏನಿದೆ, ನಮ್ಗೆ ಏನ್ ತೊಂದರೆ ಆಗುತ್ತೆ, ಇನ್ನೂ ಸಹ ತಪ್ಪು ಗ್ರಹಿಕೆಯಲ್ಲಿ ಇದ್ದಾರೆ. ಇವನ್ ಈಗ ಇಷ್ಟೆಲ್ಲ ಮಾತನಾಡ್ತಿರುವ ನನ್ನ ಗ್ರಾಮ ಸಹ ನನ್ನ ಮನೆ ಇರುವ ತೋಟ ಇರುವಂತ ಕುರ್ಚಿ ಗ್ರಾಮನೂ ಇದ್ರೊಳಗಿದೆ. ನಾನೇನು ಹೊರಗಿನಿಂದ ಮಾತನಾಡುತ್ತಿಲ್ಲ, ಯಾಕಂದ್ರೆ ನಾನು ಸಹ ಇಕೋ ಸೆನ್ಸಿಟಿವ್ ಝೋನ್ ಘೋಷಿತ ಗ್ರಾಮದ ವ್ಯಾಪ್ತಿ ಒಳಗೆ ಇರುವವನು. ಹಾಗಾಗಿ ಏನಾದ್ರು ಎಫೆಕ್ಟ್ ಆದ್ರೆ ನನಗೂ ವೈಯಕ್ತಿಕವಾಗಿ ಆಗೇ ಆಗುತ್ತೆ. ಆಗದಿರುವಂತದಲ್ಲ, ಏನೋ ಹೊರಗೆ ಕೂತ್ಕೊಂಡು ಮಾತನಾಡೋದು ಅಂತೇಳಿ ಏನೋ ಯೋಚನೆ ಮಾಡ್ಬೇಕು. ನಿಮಗೇನು ಇಲ್ಲಿ ಹೊರಗೆ ಇದ್ದೀರಿ, ಆ ಉದ್ಯೋಗದಲ್ಲಿದ್ದೀರಿ, ನೀವು ಮಾತಾಡಬಹುದು, ನಮ್ಮ ಊರಿನವರ ಕಷ್ಟ ನಮಗೆ ಗೊತ್ತಂತ. ಎಲ್ಲರೂ ಹೋಗೋದು ನನ್ನ ಮನೆಗೆ ಹೋಗುತ್ತೆ, ನನ್ನ ಗ್ರಾಮ ಹೋಗುತ್ತೆ, ಹಂಗೆ ಹೋಗುವಂತ ಪರಿಸ್ಥಿತಿ ಬಂದ್ರೆ ಅದೇನು ನಾನೇನು ಅದರಿಂದ ಹೊರತಾಗಿರುವಂತದ್ದು ಅಲ್ಲ. ನಾನು ಹೇಳುವಂಥದ್ದು ಕಸ್ತೂರಿ ರಂಗನ್ ವರದಿ ಇರಲಿ, ಮಾಧವ ಗಾಡ್ಗಿಲ ವರದಿ ಇರಲಿ, ಇದೆಲ್ಲವೂ ಸಹ ಬಂದಾಗ ಸಾಕಷ್ಟು ಜನ ಏನು ಟೀಕೆ ಮಾಡ್ತಾರೆ, ಅವರೆಲ್ಲ ಹವಾನಿಯಂತ್ರಿತ ಕೊಠಡಿಯಲ್ಲಿ ಕೂತ್ಕೊಂಡು ಈ ವರದಿಯನ್ನು ಸಿದ್ಧಪಡಿಸಿದ್ದಾರೆ, ಅವರು ಫೀಲ್ಡ್ಗೆ ಬಂದಿಲ್ಲ, ಜನರ ಬದುಕುಗಳ ಬಗ್ಗೆ ಅರಿವಿಲ್ಲ ಅಂತೆಲ್ಲ ಹೇಳಿದ್ರು. ಇಲ್ಲ, ಅವರೆಲ್ಲ ಪ್ರದೇಶಗಳಿಗೆ, ಬೇರೆ ಬೇರೆ ಪ್ರದೇಶಗಳಿಗೆ ಬಂದು ಅವರು ಎಲ್ಲವನ್ನ ನೋಡ್ಬೇಕು ಅಂತ ಇಲ್ಲ. ಸಹಜವಾಗಿ ಒಂದು ಈ ಪಶ್ಚಿಮ ಘಟ್ಟಕ್ಕೆ ಏನೆಲ್ಲ ನೆಗೆಟಿವ್ ಇದೆ ಅಂತ ಹೇಳುವಾಗ ಸಹಜವಾಗಿ ನೆಗೆಟಿವ್ ಅಂಶಗಳನ್ನ ಎಲ್ಲರೂ ತಲುಪಿಸ್ತಾರೆ. ಸ್ಥಳೀಯವಾಗಿ ಪರಿಸರವಾದಿಗಳಿರ್ಬೋದು, ಸ್ಥಳೀಯವಾಗಿರುವಂತಹ ರಾಜಕಾರಣಿಗಳಿರ್ಬೋದು, ಅದಕ್ಕೆ ಪೂರಕವಾಗಿ ಗಣಿಗಾರಿಕೆಯಿಂದ ಆಗ್ತಿರೋ ತೊಂದರೆಗಳಿರ್ಬೋದು, ಮರಳು ತೆಗೆಯೋದ್ರಿಂದ ಆಗ್ತಿರೋ ತೊಂದರೆ ಇರ್ಬೋದು, ಕೈಗಾರಿಕೆಗಳಿಂದ ಆಗ್ತಿರೋ ತೊಂದರೆ, ಆ ಸಹಜವಾದ ವರದಿಯನ್ನು ಕೊಟ್ಟಿರ್ತಾರೆ. ಅವ್ರಿಗೆ ಏನಾಗುತ್ತೆ, ಆವಾಗ ನೆಗೆಟಿವ್ ಇದರಿಂದ ಎಲ್ಲವೂ ತೊಂದರೆ ಆಗ್ತಿದೆ ಅಂತ ಹೇಳುವಾಗ ಸಹಜವಾಗಿ ತಂಡದಲ್ಲಿರುವಾಗ ಇಡೀ ಪಶ್ಚಿಮ ಘಟ್ಟ ಹಾಳಾಗಿದೆ, ಮತ್ತಷ್ಟು ಹಾಳಾಗ್ತಿದೆ ಅಂತ ಹೇಳೋದು ಸಹಜವಾದ ಫೀಲ್ ಆಗ್ತದೆ. ಈಗ ದೇವರ ಕಾಡಿಗೆ ಸಂಬಂಧಪಟ್ಟ ವರದಿಯನ್ನೇ ಅವರ ಮುಂದೆ ಇಟ್ಟರೆ ಹಿರಿಯರಿಗಿದ್ದ ಕಾಳಜಿ ಈಗಿನವರಿಗೆ ಇಲ್ಲ ಅಂತ ಹೇಳುವ ಅರಿವು ಸ್ಪಷ್ಟವಾಗಿ ಆಗುತ್ತೆ. ದೇವರ ಕಾಡುಗಳು ಒತ್ತುವರಿ ಆಗಿದೆ, ದೇವರ ಕಾಡುಗಳ ಪ್ರಮಾಣ ಇಳಿಕೆಯಾಗಿದೆ, ದೇವರ ಕಾಡಿನಿಂದ ಅಮೂಲ್ಯವಾದಂತ ಮರ ಹೋಗಿದೆ, ಪ್ರಾಣಿಗಳು ಹೋಗಿದೆ, ಕಾಫಿ ತೋಟಗಳಾಗಿದೆ, ಎಲ್ಲವೂ ಫೀಲ್ ಆದಾಗ ನಿಮಗೆ ಇನ್ನೇನು ಬೇಕಾಗುತ್ತೆ? ಅದಕ್ಕೇನು ಇಡೀ ಒಂದೊಂದು ಊರೂರಿಗೆ ಹೋಗಿ ದೇವರ ಕಾಡು ನೋಡುವಂತ ಅವಶ್ಯಕತೆ ಉಂಟಾ? ನೀವು ಅಂಕಿಅಂಶ ನೋಡಿದಾಗನೇ ಗೊತ್ತಾಗ್ಬಿಡ್ತದಲ್ಲ, ಮತ್ತೆ ಏನ್ ಬೇಕಾಗುತ್ತೆ? ನೀವು ಸಮಿತಿ ಬಂದ್ರೆ ಏನ್ ಮಾಡ್ತೀರಿ? ಸಮಿತಿ ಮುಂದೆ ವಾಸ್ತವ ನೆಲೆಗಟ್ಟಲೆ ಮಾತಾಡ್ತೀರಾ, ಅಥವಾ ಅವ್ರಿಗೆ ಹೇಳಬೇಕಿತ್ತು? ಬೇರೆ ಬೇರೆ ಸಮಿತಿ ಬಂದ ಅಥವಾ ಅವ್ರು ಬರುವಂತ ಅವಶ್ಯಕತೆನೇ ಇಲ್ಲ. ಆ ವರದಿ ಕರಡು ಪ್ರತಿ ಪ್ರಕಟವಾದವನ್ನೇ ಜನ ಹೇಗಿದ್ದಾರೆ, ಜನರ ಬದುಕು ಏನಿದೆ, ಗ್ರಾಮ ವೈಸ್ ಮಾಡ್ಬೋಯ್ತಲ್ಲ. ಇಷ್ಟಿಷ್ಟು ಊರ್ಲಿ ಇಷ್ಟಿಷ್ಟು ಜನ ಇದ್ದಾರೆ, ನಮಗೆ ಅಗತ್ಯವಾಗಿ ಇಂಥ ಯೋಜನೆಗಳಿದೆ, ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳ್ಬೋದಲ್ಲ. ಈಗ ನಮ್ಮಲ್ಲಿ ಏನು ಆತರ ಪರಿಸರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಬಹಳ ಕಡಿಮೆ ಪ್ರಮಾಣದ ಜನ ಪರಿಸರದ ಬಗ್ಗೆ ಕಾಳಜಿ ವಹಿಸ್ತಾರೆ. ಅವ್ರು ಹೇಳೋದಲ್ಲೂ ಸತ್ಯ ಇರುತ್ತೆ, ಅವರಿಗೆ ಜನ ಬೆಂಬಲ ವ್ಯಕ್ತ ಆಗೋಲ್ಲ. ಜನ ಬೆಂಬಲ ರಿಸ್ಕ್ ಆಗುತ್ತೆ ಅಂತ ಕಾರಣಕ್ಕಾಗಿ ವಾಸ್ತವವಾಗಿ ಯೋಚನೆ ಮಾಡುವವರಿಗೆ ಬೆಂಬಲ ಕಡಿಮೆ, ಆದ್ರೆ ಸತ್ಯ ಇರ್ತದೆ. ಎಷ್ಟೋ ವರ್ಷ ನಂತರ ಹೌದು ಅಲ್ಲ ಅಂತ ಆದಾಗ ಕಾಲ ಮಿಂಚಿ ಹೋಗಿರ್ತದೆ. ಹೌದಲ್ಲ ಅಂತ ಹೇಳುವಾಗ ಕಾಲ ಮಿಂಚಿ ಹೋಗಿರುತ್ತೆ. ಅವರ ದಾರಿ ತಪ್ಪಿಸಿರೋರು ಅವ್ರು ತಪ್ಪು ಮಾಡಿರೋದು ಅರಿವಾಗುತ್ತೆ. ಆಗ ಅವರೆಲ್ಲ ರಾಜ್ಯಕ್ಕೆ ಮುಗಿಸ್ಕೊಂಡು ಅವ್ರ ಮನೇಲಿ ಇರ್ತಾರೆ ಅಥವಾ ಕಾಲ ಆಗಿರ್ತಾರೆ. ಆಗ ಅವರು ತಪ್ಪು ಮಾಡಿದ ಅರಿವಾಗುತ್ತೆ, ಏನು ಪ್ರಯೋಜನ ಇಲ್ಲದ ಹಂತಕ್ಕೆ ತಲುಪುತ್ತೆ. ತಪ್ಪಿನ ಅರಿವಾವತಿ ಡಿಲೇ ಆಗುತ್ತೆ. ನಾವು ಇತ್ತೀಚೆಗೆ ಕೇರಳದಲ್ಲಿ ಆದಂತಹ ಇನ್ಸಿಡೆಂಟ್, ವಯನಾಡಿನಲ್ಲಿ ಆದಂತಹ ಘಟನೆ, ಕೆಲವು ವರ್ಷದ ಹಿಂದೆ ಮಾಧವ್ ಗಾಡ್ಗಿಲ್ ಅವರು ಆ ಪ್ರದೇಶದ ಕುರಿತಾಗಿ ಹೇಳಿದ್ರಂತೆ. ಅಲ್ಲಿನ ಭೌಗೋಳಿಕ ಸ್ಟ್ರಕ್ಚರ್ ಜೊತೆಗೆ ಅಲ್ಲಿ ಆಗ್ತಿರುವಂತಹ ಕಾಮಗಾರಿ, ಇಲ್ಲೇನಾದ್ರೂ ನಾವು ಹಸ್ತಕ್ಷೇಪ ಮಾಡೋದಕ್ಕೆ ಹೊರಟ್ರೆ ಅದರ ಪರಿಣಾಮವನ್ನು ಶೀಘ್ರವಾಗಿ ನಾವು ಅನುಭವಿಸ್ತೇವೆ ಅಂತ. ಈ ಘಟನೆ ಆದ ನಂತರದಲ್ಲಿ ಮಾಧ್ಯಮಗಳು ಅದನ್ನ ವರದಿ ಮಾಡ್ತಾ ಇದ್ವು, ಎರಡನ್ನ ಕಂಪೇರ್ ಮಾಡಿ. ಇದರ ವಿಜುವಲ್ ಒಂದ್ ಕಡೆ ತೋರಿಸ್ತಾ ಇತ್ತು, ಮಾಧವ್ ಗಾಡ್ಗಿಲ್ ಅವರು ಹೇಳಿದಂತ ವಿಚಾರ. ಬಹುಶಃ ಈ ವಿಚಾರದಲ್ಲೂ ಕೂಡ ಅದೊಂದು ಒತ್ತಡಿ ಇಟ್ಕೊಂಡು ಮಾತಾಡೋದಾದ್ರೆ, ಇಲ್ಲಿ ನೋಡಿ, ಒಂದು ಈ ವಿಚಾರ ಬಂದಾಗ ಅದರ ಸ್ಪಷ್ಟ ಚಿತ್ರಣವನ್ನ ಜನರಿಗೆ ತಲುಪಿಸಬೇಕಾಗಿತ್ತು, ಅದು ಆಗ್ಲಿಲ್ಲ. ಮುಖ್ಯ ಕಾರಣ ರಾಜಕೀಯ. ಎಲ್ಲರೂ ಕೂಡ ಒಟ್ಟು ಸೇರ್ಕೊಂಡ್ರು, ಆ ಪಕ್ಷ ಈ ಪಕ್ಷ ಅಂತ ಇಲ್ಲ. ಇದ್ರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಬೇಕಾಗಿತ್ತು? ಒಂದು ಜನಸಾಮಾನ್ಯರಿಗೆ ಆ ಒಂದು ಕೇಂದ್ರದ ಅಧಿಸೂಚನೆ ಬಂದಂತ ಸಂದರ್ಭದಲ್ಲಿ, ಕರಡು ಅಧಿಸೂಚನೆ ಬಂದಂತ ಸಂದರ್ಭದಲ್ಲಿ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ, ಸೂಕ್ಷ್ಮ ವಿಚಾರಗಳೆಲ್ಲ ಇರ್ತವೆ. ಅವುಗಳನ್ನ ಜನರಿಗೆ ಅರ್ಥ ಮೂಡಿಸುವಂತಹ ಪ್ರಯತ್ನವನ್ನ ಯಾರು ಮಾಡ್ಬೇಕಾಗಿತ್ತು? ಈಗ ಕೇರಳದಲ್ಲಿ ನಾವು ಮಾತಾಡಿದ್ವಲ್ಲ, ಬಹಳ ದೂರ ಹೋಗ್ಬೇಕಾಗಿಲ್ಲ, ನಮ್ಮ ಪಕ್ಕದ ಕೇರಳ ರಾಜ್ಯನೇ. ಅವ್ರು ಮಾಡಿದಂತ ಕೆಲಸವನ್ನು ನಮ್ಮ ಇಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ?